ನಾನು ಹಲಸೂರಿಗೆ ಸ್ಟೇಷನಲ್ಲಿ 5 ದಿನ ಕಸ್ಟಡಿಲಿ ಹೋಗಿರ್ಬೇಕಾದ್ರೆ 2 ದಿನ 3 ದಿನ ಆದಮೇಲೆ ನನ್ನನ್ನು ಇನ್ಸ್ಪೆಕ್ಟ್ರು ನಾಳೆ ನಾವು ಮಡಿಕೇರಿಗೆ ಹೋಗ್ಬೇಕು, ಬೆಳಗ್ಗೆನೇ ರೆಡಿಯಾಗಿ ಅಂತ 8:30ಗೆ ಸ್ಕ್ವಾಡ್ನವ್ರು ಬಂದಿರ್ತಾರೆ ಪೊಲೀಸ್ ಕಡೆಯಿಂದ. ಆಯಿತು ಸರ್ ಅಂತ ನಾನು ಅವ್ರು ಬೆಳಗ್ಗೆ 8 ಗಂಟೆ ರೆಡಿಯಾಗಿರ್ತೀವಿ. ಇನ್ಸ್ಪೆಕ್ಟ್ರು ಬರ್ತಾರೆ, ಒಂದು 4 ಜನ ಕ್ರೈಮ್ ಇರ್ತಾರೆ, ನಾವೆಲ್ಲ ಸೇರಿ 7 ಜನ ಜೀಪ್ ಒಳಗೆ ಹೋಗ್ತೀವಿ. ಡ್ರೈವರು ಇನ್ಸ್ಪೆಕ್ಟ್ರೆಲ್ಲ ಹೋಗ್ತಾ ಇನ್ಸ್ಪೆಕ್ಟ್ರು ಏನು ಬಚ್ಚ ನಿಮ್ಗೆ ಹೇಳಿ ಎಸ್ಕಾರ್ಟ್ಮೆಂಟ್ ಆಗೈತಲ್ಲ, ನಾನು ಮೊದಲನೇ ಸರಿ ಬಲ್ಲೆಯಿಂದ ಕರ್ಕೊಂಬಂದೆ ನಿಮಗೆ ತಗೊಂಡು ಬಿಟ್ಟದಲ್ಲಿ ಕೇಸ್ಗೆ, ಇವಾಗ ನೋಡ್ರಿ ಮಡಿಕೇರಿ ಕರ್ಕೊಂಡು ಹೋಗ್ತಾ ಇದ್ದಿಲ್ಲ ನಿಮಗೆ ಅಂತ ಹೇಳಿ ಈ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ. ಯಾರಿಗೆ? ಕ್ರೈಮ್ ಆಗಿರ್ತಾರೆ. ನೋಡ್ರಿ ನಾನು ಬಚ್ಚನ್ಗೆ 2 ಸರಿ ಇದನ್ನ ಎಸ್ಕರ್ಕೊಂಡು ಹೋಗ್ತಾ ಇದ್ದೀನಿ, ಇವಾಗ ಈ ಕೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಡಿಕೇರಿಗೆ ಅಂತೇಳಿ ನಾನು ಅದೇ ಥರ ಮಾತಾಡ್ತಾ ಇದ್ದೆ. ನನಗೆ ಇವರೆಲ್ಲ ಸೇರಿಕೊಂಡು ಬಚ್ಚನ್ನು ಮತ್ತು ಶ್ರೀವರೆಲ್ಲ ಸೇರಿಕೊಂಡು ಹೋಗ್ತು ದಾಬಾನಲ್ಲಿ ಊಟಕ್ಕೆ ನಿಲ್ಲಿಸಿರು. ಅವ್ರುಗಳು ಬೀಳ್ಕೊಡೋಕೋರು. ನಾನು ಯಾವುದೇ ಕಾರಣಕ್ಕೆ ಒಪ್ಪಲಿಲ್ಲ. ನೀವು ನಮ್ಮ ಜೊತೆ ಎಸ್ಕಾರ್ಟ್ಗಳು ಬಂದಿದ್ದೀರ, ನಮ್ಮ ಡ್ಯೂಟಿ ನಮ್ಮ ಊಟ ಮಾಡಿಸಿ ನಾನು ಜೈಲು ತಗೊಂಡೋಗ್ಬಿಡ್ತೀವಿ ಅಂತ ಹೇಳಿ ನಾನು ಯಾವುದೇ ಕಾರಣಕ್ಕೂ ನಾನು ಯಾವುದೇ ಪೊಲೀಸ್ ವ್ಯಾನ್ಗಳಿಗೆ ಇಡೀ ವ್ಯಾನ್ ಇತ್ತು, ಪೊಲೀಸ್ ವ್ಯಾನು ರಿಸರ್ವ್ ಪೊಲೀಸ್ ಇತ್ತು. ಆವಾಗಲೂ ನಾವು CR ಪೊಲೀಸ್ ಇತ್ತು, ಅದು ನಾವು ಒಬ್ರು ಊಟ ಎಲ್ಲ ಬಿಲ್ ನಾನೇ ಕೊಟ್ಟೆ ರೀ ಅಂತ ಇನ್ಸ್ಪೆಕ್ಟರ್ ಇವ್ರಿಗೆ ಹೇಳ್ತಾರೆ. ಯಾರಿಗೆ ಹೇಳ್ತಾರೆ? ಕ್ರೈಮ್ನವ್ರಿಗೆ ಹೇಳ್ತಾರೆ. ನಾನು ಹೌದು ಸರ್ ನಾನು ಹೇಳ್ದೆ ಕೊಡ್ತೀವಿ ಅಂತ ಒಪ್ಪಲಿಲ್ಲ. ಅದರಿಂದ ಬರ್ತಾನು ನೈಟ್ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಳ್ಳಿ ಒಪ್ಪಲಿಲ್ಲ. ಇನ್ನು ಹೋಗ್ತಾನು ಸಾರು ಊಟಕ್ಕೆ ಅವರೇ ಬಿಲ್ ಕೊಟ್ಟರು ಅಂತ ನಾವು. ಆಮೇಲೆ ನಾವು ಇವ್ರ ಹತ್ರ ತಿನ್ನೋದು ಬಿಲ್ ಕೊಡೋದು ಅದು ದೊಡ್ಡ ಕೆಟ್ಟ ಹೆಸರು ಬಿಡ್ತದೆ, ಅದು ಯಾಕೆ ಬೇಕು ನಿಮಗೆ ಅಂತ ಅವರು ಪೊಲೀಸ್ ಮಾತಾಡ್ಕೊಂಡು ಹೋಗ್ತು. ಹೋಗೋ ಸ್ಥಿತಿಗೆ ನಾವತ್ತು ಮಧ್ಯಾಹ್ನ ಊಟದ ಟೈಮಿಗೆ ಅಲ್ಲಿ ಹೋಗಿ ಸೇರಿದ್ವಿ ನಾವು ಇಲ್ಲಿ ಮಡಿಕೇರಿಗೆ ಯಾವ್ದು ಒಳ್ಳೆ ಊಟ ನೋಡಿ ಊಟಕ್ಕೆ ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಕ್ರೈಮ್ದು ನನಗೆ ಹ್ಯಾಂಡ್ ಕಪ್ ಹಾಕೊಳ್ಳೋದು ಬೇಡ ಅಂತ ಸಿಗ್ತಾವ. ಜಿಪ್ಪಳು ಹಾಕಿರಲ್ಲ ಎಲ್ಲ ಹಾಕಿದ್ರು. ನಾನು ಹೇಳ್ದಲ್ಲ ಸರ್ ಫಸ್ಟ್ ಹ್ಯಾಂಡ್ ಕಪ್ ಹಾಕಿ, ಇನ್ನು ಯಾರು ನೋಡಿ ಇನ್ನೇನೋ ಮಾಡಿ ಇಲ್ಲ ನಾನು ಜೋರಾಗಿ ಮೋಜು ಮುಸ್ತಿ ಮಾಡ್ತಾ ಇದ್ದೀನಿ ಅಂತೇಳಿ ಯಾವ್ದು ಪೇಪರ್ಲಿ ಬರೋದು ಕಷ್ಟ ಆಗುತ್ತೆ ಅಂದರೆ ಕ್ರೈಮ್ನ ಅಂತ ಯಾರು ಬರ್ತಾರೆ ಬಚ್ಚ ಬನ್ನಿ ಹೋಗಾರ ಅಂತ ಕ್ರೈಮ್ ಅಂತ. ಇಲ್ಲ ಸರ್ ಏನಕ್ಕೆ ಹಾಕಿ ಸರ್ ಅಂತೇಳಿ ಏನಕ್ಕೂ ಹಂಗೂ ಹಿಂಸೆ ಮಾಡಿ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಸಂತ ಹಾಕ್ಸ್ಕೊಂಡು ಹೋಟ್ಲಿಗೆ ಇಳಿತೀವಿ. ಹೋಗಿ ಇಳಿತೀವಿ, ಕೈ ತೊಳಿತೀವಿ, ಊಟಕ್ಕೆ ಕೂತ್ಕೊಂತೀವಿ. ಅವ್ನು ಹೇಳ್ತೀವಿ ಇಲ್ಲ ರೀ ಊಟ ಟೈಮ್ ಬಿಚ್ಚಿಬಿಟ್ಟು ನೀವು ಹ್ಯಾಂಡ್ ಕಪ್ ಅಂತ ಬೇಡ ಸರಿ ಅಂತೀನಿ. ಯಾಕಂದ್ರೆ ನಾವು ಮೊದಲು ವರ್ಷ ಬಳ್ಳಾರಿಯಲ್ಲಿ ಅನುಭವಿಸ್ಬಿಟ್ಟಿದ್ದೀವಿ. ಬಳ್ಳಾರಿದಿರೊಳಗೆ ಸ್ವರ್ಗಕ್ಕೆ ಒಂದೇ ಹೆಜ್ಜೆ ಬಾಕಿ ಇದೆ ಅಂತೇಳಿ ಪ್ರಜಾವಳಿ ಹೆಡ್ಲೈಟಲ್ಲಿ ಬಂದಿತ್ತು. ಆ ಥರ ಆಗ್ಬಿಟ್ಟು ಸರ್ ಬೇಡ ಯಾವುದೇ ಕಾರಣಕ್ಕೆ ಅಂತೇಳಿ ನಾನು ಹ್ಯಾಂಡ್ ಕಪ್ ಹಾಕ್ಸಂಡೆ ಊಟಕ್ಕೆ ಕೂತ್ಕೊಂತೀವಿ. ಫ್ರೀ ಬಿಡಿ ಚೆನ್ನಾಗಲ್ಲ ಅಂತ ಕೂತ್ಕೊಂಡು ಊಟ ಆರ್ಡ್ರ್ ಮಾಡಿದ್ದೀವಿ. ಬೆಂಗಳೂರು ಜೀಪ್ ನೋಡೋರು ಲೋಕಲ್ ಪ್ರೆಸ್ನವ್ರು 2 ಬಂದು 3 ಜನ ಲೋಕಲ್ ಪ್ರೆಸ್ನವ್ರು 2 ಬಂದು ಅವ್ರು ಬಂದಿದ್ದು ಒಂದು ನನಗೆ ಕರ್ಕೊಂಬಂದಿದ್ದು ಒಂದು ಕ್ಯೂರಿಯಾಸಿಟಿ. 2ನೇ ದಿನ ಚಟಿದ ಸಿಕ್ಕಿ ನಿಮ್ಗೆ ಎಷ್ಟು ದಿವಸ ಆಯಿತು ಎಷ್ಟು ದಿವಸ ಮುಂಚೆ ನಿಮ್ಗೆ ಚಟಿದ ಸಿಕ್ಕಿದ್ದ, ಬೆಂಗಳೂರಲ್ಲಿ ಎಷ್ಟು ಜನ ಈ ಥರ ಚಟಿದ ಗನ್ ಪರ್ಚೇಸ್ ಮಾಡೋರ ಅಂತ ಪ್ರಸ್ತುತ 3 ಜನ ಕೇಳಕ್ಕೆ ಸ್ಟಾರ್ಟ್ ಮಾಡು. 2-3 ಜನ ಬಂದರು. ಆಮೇಲೆ ನನ್ನ ಫೋಟೋ ತೊಗೊಂಡು ಜೊತೆಯಲ್ಲಿ ಪೊಲೀಸ್ ಕೂತ್ಕೋದು. ನನಗೆ ಚಟಿದ ಯಾವುದೇ ಕಾರಣಕ್ಕೆ ಪರಿಚಯ ಇಲ್ಲ, ನನ್ನ ಫ್ರೆಂಡ್ ಮೂಲಕ ಪರಿಚಯ ಆಗಿದ್ದು ಚಟಿದ, ಅಷ್ಟು ಬಿಟ್ಟು ನನಗೆ ಬೇರೆ ಏನು ಗೊತ್ತಿಲ್ಲ ನನಗೆ. ಸರ್ ಚಟಿದ ಸತಿ 8 ತಿಂಗಳಾಯ್ತಲ್ಲ ಸರ್ ಅಂತ ಸ್ಟೇಷನ್ಗೆ ಇರ್ತಾವೆ. ಯಾರು ಹೇಳ್ತಾರೆ? ಪ್ರಸ್ತುತ ಹೇಳ್ತಾರೆ. ಅಲ್ಲಿವರೆಗೂ ಪೊಲೀಸವ್ರಿಗೆ ಗೊತ್ತಿಲ್ಲ ಚಟಿತ ಸೋತೋಗಿರೋ. ನಾನು ಏನು ಹೇಳೋಕ್ಕೂ ಇರಲಿಲ್ಲ. ಹೌದಾ ಅಂತ ಹೆಂಗೆ ಸತ್ತೋದ ಏನು ಅಂತೇಳಿ ಇನ್ಸ್ಪೆಕ್ಟರ್ ಅವ್ರ ಹತ್ರ ಕ್ವಶನ್ ಮಾಡೋಷ್ಟ. ಇಲ್ಲ ಸರ್ ಹೆಚ್ಚಿಗೆ ಸೆಟ್ಟಿ 8 ಇಂದ 9 ತಿಂಗಳಾಗಿದೆ, ನೋ ಇನ್ಫಾರ್ಮೇಷನ್, ಮನೆ ಕಂಡಾರ ಥರ ಬಿದ್ದಿದೆ, ಅವ್ರ ಮಿಸ್ಸಸ್ ಬಂದು ಮೈಸೂರಿನಲ್ಲಿದ್ದಾರೆ, ಅವ್ನ ತಮ್ಮ ಪ್ರಿಯಾಪಟ್ಟಣಗೆಲ್ಲ ಸಿಮೆಂಟ್ ಏನು ಇಟ್ಕೊಂಡಿದ್ದಾನೆ, ನಿಮ್ದು ಅಂಗಡಿ ಇತ್ತು ಇಲ್ಲಿ, ಅಂಗಡಿನೂ ಕ್ಲೋಸ್ ಆಗಿದೆ, ಮನೆ ಮತ್ತೆ ಯಾರೋ ಕಸರು ತರಿಸ್ಬಿಟ್ಟು ಯಾರಿಲ್ಲ ಸಾರ್ನ ಅಂತ ಹೇಳ್ತಾರೆ. ಹಿಂಗೆಲ್ಲ ಹೇಳ್ಕೊಂಡು ಪ್ರಶ್ನೆ ಜೊತೆ ಊಟ ಮಾಡಿಕೊಂಡು ಅವ್ರ ಜೊತೆಗೆ ಆ ಮನೆಗೆ ಬರ್ತಾರೆ. ನನ್ನ ಮನೆ ಮರ್ತ್ಬಿಟ್ಟಿದ್ದೆ, ಹೋಗ್ತಾ ದಾರಿ ತೋರಿಸ್ತಿದ್ದು. ಅವ್ರಿಗೆ ತುಂಬ ದಿನ ಆಯ್ತಲ್ಲ ಅವ್ರ ಮನೆ ಇವರೇ ಕರ್ಕೊಂಡು ಹೋಗ್ತಾರೆ ಪ್ರಶ್ನೆ ನಿಮ್ಮ ಮನೆ ಹತ್ರ ಕರ್ಕೊಂಡು ಅವರು ಪೇಜಿಂದ ಬರ್ಕೊಂತಾರೆ. ಬೆಂಗಳೂರು ಪೊಲೀಸ್ ಬಂದಿದ್ರು ಅಂತ ಅಲ್ಲಿ ಲೋಕಲ್ ಹಾಕತ್ತಾರೆ. ಅಕ್ಕಪಕ್ಕೆಲ್ಲ ಸೇನೆ ಹಾಕ್ಸ್ತು, ತೋಟಕ್ಕೆ ಸೇನೆ ಹಾಕ್ಸ್ಕೊಂಡು ಆಮೇಲೆ ಎಲ್ಲ ಮಾಡ್ಕೊಂಡು ತಮ್ಮನ ಅಂಗಡಿ ಹತ್ರ ಹೋಗಿ ತಮ್ಮನ ಹತ್ರ ವಿಟ್ನೆ ಹಾಕ್ಸ್ಕೊಂಡು ನಾವು ನೈಟು ಬರ್ತೀವಿ ಬೆಂಗಳೂರು. ನೆಕ್ಸ್ಟ್ ಡೇ ನನಗೇನು ಮಾಡ್ತಾರೆ, ಅವತ್ತು ಭಾನುವಾರ ಆಗಿರುತ್ತೆ, ಬೆಳಗ್ಗೆ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ನಾನು ಜೆಸಿ ಕಳಿಸ್ಬಿಡ್ತಾರೆ. ಕೊಟ್ಟಿರಲ್ಲ ಅಂತ 5 ದಿನ ಕಸ್ಟಮ್ ಹೋಗುತ್ತೆ. ನಾನು ಹಳೆ ಜೈಲಿನಲ್ಲಿ ಜೈಲಿಗೆ ಹೋಗಿದ್ದಿತ್ತು, 99ನಲ್ಲಿ ಜೈಲಿಗೆ ಹೋಗಿದ್ದು. ಅವಾಗ ಇದ್ದಿದ್ದು ಬೆಂಗಳೂರಿನಲ್ಲಿ ಹಳೆ ಜೈಲು, ಮಹಾರಾಣಿ ಕಾಲೇಜ್ ಮುಂದೆ ಫ್ರೀಡಮ್ ಪಾರ್ಕ್ ಇದೆ, ಅದು ಜೈಲು. ಈ ಹೊಸ ಜೈಲಿಗೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಹೊಸ ಜೈಲು ಫಸ್ಟ್ ಟೈಮ್ ನೋಡ್ತಾ ಇರೋದು ಹೊಸ ಜೈಲು.
ಹೊಸ ಜೈಲಿಗೆ ಫಸ್ಟ್ ಟೈಮ್ ನೋಡೋಕೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಸ್ವಾಮಿ ಸದಾನಂದಜಿಯವರು ಇದ್ರು. ಅವ್ರ ಬಗ್ಗೆ ಮೊದಲೆಲ್ಲ ನಾನು ಮಾತಾಡಿದ್ದೀನಿ. ಈಗ ನಾನು ಸಾಕಷ್ಟು ಫಸ್ಟ್ ಟೈಮ್ ಹೆಲ್ಪ್ ಮಾಡಿದವ್ರಿಗೆ ಇವಾಗ ಅವ್ರ ನಡೆಯಾಗಿ ನಾನು ಕಾಯ್ಕೊಂಡು ಬರ್ತಾರೆ. ಸ್ವಾಮೀಜಿ ಯಾಕೆ ಅಷ್ಟೊಂದು ಇದ್ದಾನೆ, ಸ್ವಾಮೀಜಿ ಜೈಲಿ ತುಂಬ ಹೋಲ್ಡಿದೆ, ಆಫೀಸಸ್ ತುಂಬ ಚೆನ್ನಾಗಿ ಇಟ್ಕೊಳ್ಳೋರು. ಆಮೇಲೆ ಎಲ್ಲ ಬರೋರಿಗೆಲ್ಲ ಏನೇನು ಬೇಕೋ ಅನುಕೂಲ ಮಾಡ್ಕೊಳ್ಳೋ ಸ್ವಾಮೀಜಿ ಇದ್ದಾರೆ. ಅದೇ ಥರ ಗೋರಿಪಾಳ್ಯದಿಂದ ನಮ್ಮ ಹುಡುಗರೇ ಚಾಂತರ ಅಸ್ಲಂ ಕೇಸ್ ಮರ್ಡರ್ ಕೇಸ್ನಲ್ಲಿ 2 ರೂಪಾಯಿ ಅವನು ಬಂದಿಟ್ಟಿದ್ರು. ಚಾಂತರ ಅಸ್ಲಂ ಅಂತ ಪೈಲನ್ ಅಂತ ಗೋರಿಪಾಳ್ಯದಲ್ಲಿ ಅವನಿಗೆ BT ಮಿಲಿಟ್ರಿ ಮರ್ಡರ್ ಮಾಡಿದ್ರು ಹುಡುಗರು ಒಂದು 10 ಜನ ಇರ್ತಾರೆ. ಅದು ಅವನು ಒಬ್ಬ ಅಲ್ಲಿ ನಿಂತಾರೆ. ಜೊತೆ ಬನಾಯ್ಸವ್ರು ಇರ್ತಾರೆ. ಬನಾಯ್ಸವರು ತುಂಬ ಆತ್ಮೀಯ ಫ್ರೆಂಡ್ ಅಲ್ಲ ನನಗೆ. ಅವ ಸಿಕ್ಕರೆ ಸಾರ್ ಅಂತ ಮಾತಾಗಿ ನಮ್ಗಿಂತ ಸೀನಿಯರ್ ಅವರು. ಕೋದಂಡರಾಮಪುರ ಪೊಲಿಟಿಕಲ್ ಟೂರಿಸಮ್ ಇದ್ದಿದ್ದು, ಪ್ರೊಫೆಷನಲ್ ಟೂರಿಸಮ್ ಇರಲಿಲ್ಲ. ಪೊಲಿಟಿಕ್ಸ್ ಹೋಗಿದ್ರು, ಬಿಸ್ನೆಸ್ಸು, ಒಳ್ಳೆ ಕಬಡ್ಡಿ ಪ್ಲೇಯರ್ ಅಂತ MLA ಅವರು, ಆ ಥರ ಇದ್ದು ಬನಾಯ್ಸ್ ಅವ್ರು ಇರ್ತಾರೆ. ಅವ್ರೇನು ಮಾಡ್ಬಿಟ್ರು, ಅವತ್ತು ಬನಾಯ್ಸ್ ಹೊಸ ಜೈಲು ಫಸ್ಟ್ ಟೈಮ್ ನೋಡ್ತಾರೆ. ದೊಡ್ಡ ಜೈಲಿದು ಇದು ಸಿಸ್ಟಮ್ ಬೇರೆ ಇದೆ. ಇಂಟ್ರೆಸ್ಟ್ ಆಗಿರ್ತಾನೆ ಬೇಡ ಆಫೀಸು ದೊಡ್ಡ ಜೈಲಿಗೆ ಹೋಗಿದ ತಕ್ಷಣ ಹೊರಡನೆ ಎಲ್ಲಿರ್ತೀರ ಅಂತ ಕೇಳ್ತಾನೆ ನನಗೆ. ಯಾರು ಅಲ್ಲಿ ನಿಮ್ಗೆ ಯಾರು ದುಶ್ಮನ್ ಇರಲಿ ಅಂತ. ನನಗೆ ಯಾರು ದುಶ್ಮನ್ ಇಲ್ಲ ಹೊಸ ಜೈಲೊಳಗೆ, ಎಲ್ಲರೂ ಚೆನ್ನಾಗಿರ್ತಾರೆ. ಆದರೂ ನಿಮ್ಗೆ ಯಾರು ಎಮ್ಮಿ ಇದ್ದೇ ಇರ್ತಾರೆ ಹೇಳಿ. ಇಲ್ಲ ಮುತ್ತೊಪ್ಪರೆ ಇದ್ದಾರೆ ಪರವಾಗಿಲ್ಲ. ಸೊ ಮುತ್ತೊಪ್ಪರೆ ಈ ಕರ್ಷಿಯೊಳಗೆ ನಮ್ಮ ಇಲ್ಲಿ ಅಡ್ಮಿಷನ್ ಹೋಗುತ್ತೆ. ನಿಮ್ಗೆ ನಾಳೆ ನೆಕ್ಸ್ಟ್ ಶಿಫ್ಟ್ ಮಾಡ್ತೇನೆ, ಇವತ್ತು ಅಡ್ಮಿಷನ್ ಹೋಗಿತ್ತು ಬಿಡಿ ಅಂತ. ಅಡ್ಮಿಷನ್ ಇರೋಕ್ಕೆ ಯಾರು ಜಾಸ್ತಿ ಹಿಂಸೆ ಮಾಡ್ತಾನೆ ನನಗೆ, ಬನಾಯ್ಸು, ಈ ನಮ್ಮ ಮರ್ಡರ್ ಕೇಸು ಆ ಹುಡುಗರು. ನಾನು ಎಷ್ಟು ಜನ ಇದ್ದಾರೆ ಅಡ್ಮಿಷನ್ ಅಂತ ಕೇಳ್ತೀನಿ. ಅಡ್ಮಿಷನ್ ಯಾರಿಲ್ಲ ಇವತ್ತು, ಎಲ್ಲ ಶಿಫ್ಟ್ ಆಗ್ಬಿಟ್ರೆ ಶನಿವಾರ. ಬರೀ ನಮ್ಮ ಕಡೆ ಒಂದು 10 ಜನ ಇದ್ದಾರೆ ಈ ಮರ್ಡರ್ ಕೇಸ್ಗಳು. ಬನಾಯ್ಸ್ ಜನ ಅಂತಂದಿದ್ದು ರಜೆ 20 ಜನ ಬಿಟ್ಟು ಯಾರಿಲ್ಲ ಸರ್, ನಾವು ಇಷ್ಟೇ ಜನ ಇದ್ದೀವಿ ಅಡ್ಮಿಷನ್ ರೂಮ್ಗಳಿಗೆ ಬಂದ್ಬಿಡಿ ಅಂತ. ಈಗ ಅಡ್ಮಿಷನ್ ಬಂದು ಶಿಫ್ಟ್ ಆಗ್ತದೆ. ಶನಿವಾರಗಳೆಲ್ಲ ಶಿಫ್ಟ್ ಆಗ್ಬಿಟ್ರೆ ಯಾರಿಲ್ಲ. ಭಾನುವಾರದಿಂದ ಸೋಮವಾರ ಶಿಫ್ಟ್ ಬರ್ತದೆ, ಹೊಸ ಅಡ್ಮಿಷನ್ ಆಗುತ್ತೆ. ಹೊಸ ಅಡ್ಮಿಷನ್ ಯಾರೇ ಬಂದು ದಿನ ಅಲ್ಲಿ ಇರ್ತಾರೆ, ಇಲ್ಲಿ ಅಲ್ಲಿ ಶಿಫ್ಟ್ ಆಗ್ತಾರೆ ಅಂತ. ನನ್ನನ್ನು ಅಲ್ಲಿ ತಗೊಂಡು ಕರ್ಕೊಂಡವರು ಸ್ವಾಮೀಜಿ ಜೊತೆಗೆ ಬಂದು ಅವರು ಬಂದು ಟೀ ಎಲ್ಲ ಕೂತ್ಕೊಂಡು ಮಾತಾಡಿದ್ರೆ ಸ್ವಾಮೀಜಿ ಜೊತೆ ಅರ್ಧ ಮುಕ್ಕಾಲು ಗಂಟೆ ಮಾತಾಡಿ ಸ್ವಾಮೀಜಿ ಕೇಸ್ ವಿಷಯ ಮಾತಾಡ್ಕೊಂಡು ಸ್ವಾಮೀಜಿ ವಿಷಯ ಎಲ್ಲ ಮಾತಾಡಿ 1 ಅವರ್ ಅಲ್ಲೇ ಟೈಮ್ ಪಾಸ್ ಆಗುತ್ತೆ. ಸ್ವಾಮೀಜಿ ಎಲ್ಲ ಓದಾದ್ಮೇಲೆ ಬನಾಯ್ಸ್ ಬಂದು ಇವ್ರ ಜೊತೆ ಮಾತಾಡ್ತಾರೆ. ಚಾಂತರ ಅಸ್ಲಂ ಕೇಸು ಅವ್ರ ಮರ್ಡರ್ ಕೇಸ್ ಅವ್ರ ಜೊತೆ ಮಾತಾಡ್ಕೊಂಡು ಹಿಂಗೆ ಮಾತಾಡ್ಕೊಂಡ್ಬರ್ಕೊಂಡು 2-3 ಅವರ್ಸ್ ಹಂಗೆ ಕಳೆದೋಯ್ತು. ಸಾಯಂಕಾಲ ಆಗೋಯ್ತು. ನಿದ್ದೆ ಮಾಡ್ಕೊಳ್ಳಿಲ್ಲ ಯಾರು. 6 ಗಂಟೆ 5:15 ಆಗ್ತದಂಗೆ ನೋಡ್ತೀನಿ ಬನಾಯ್ಸ್ ಅವ್ರದ್ದು ತುಂಬ ಮಾತಾಡ್ತಾ ಇರ್ತಾರೆ. ಅವರೆಲ್ಲ ವಿಷಯಗಳು ಮಾತಾಡ್ತಾ ಇರ್ತಾರೆ. ನೀವು ಯಾಕೆ ರೋಡಿಸಮ್ ಬಂದಿದೆ ಅಂತ ಕೇಳ್ತೀನಿ. ಆ ಥರ ಒಬ್ಬ ಕಾರ್ಪೊರೇಷನ್ ಇನ್ಸ್ಪೆಕ್ಟರ್ನ ಹೊಡೆದಿವರು ಜೈಲಿಗೆ ಬಂದ್ಬಿಟ್ರು ತ್ರೀನಾಟ್ಸನ್ ಮೇಲೆ. ಅದು ಮುಂಚೆ ಯಾವತ್ತೂ ರೋಡಿಸಮ್ ಯಾರು ಹೊಡೆಯೋದು ತ್ರೀನಾಟ್ಸ್ ಹೊಡೆಯೋ ಹೆಸರಿಲ್ಲ. ಒಂದೊಂಥರ ಅವ್ರದ್ದೇ ಬೇರೆ ಟೈಪ್ ಇತ್ತು ಬನಾಯ್ಸ್ತು. ಆ ಟೈಮ್ನ ಏನಾಗ್ಬಿಟ್ಟಿದ್ವಿ, ಬೆಂಗಳೂರಿನಲ್ಲಿರೋ ಎಲ್ಲರೂ ಪರಿಚಯ ಆಗ್ಬಿಡೋರು. ನೋಡ್ತೀನಿ ಕಾಫಿಗೆ 5:05 ಎಲ್ಲರೂ ಬಿಸ್ಕೆಟ್ ತರಿಸ್ರೆ ಒಂದು 30-40 ಜನ ಬಂದರೆ ಕಾಫಿ ಕುಡ್ಕೊಂಡು ಟೀ ಕುಡಿಯೋಕ್ಕಿರೋರು ಎಲ್ಲಿಗೆ ಅಡ್ಮಿಷನ್ಗೆ ಎಲ್ಲ ಇವ್ರ ಕಡೆ ಹುಡುಗರ. ತಲೆ ಬಸ್ಬಿಟ್ಟು ಯಾರು ಆ ರೂಮಿಂದ ಈ ರೂಮಿಂದ ಅವ್ನು ಯಾರು ಇವ್ನು ಬಂದ ಅಣ್ಣ ಅಂತಾನೆ ಅಣ್ಣ ಅಂತಾನೆ. ಅವ್ನು ಯಾವ್ದು ಕೇಸ್ ಬಗ್ಗೆ ಕೇಳ್ತಾರೆ, ಇವ್ರ ಬಗ್ಗೆ ಕೇಸ್ ಬಗ್ಗೆ. ಇವ್ರು ಹೆಂಗೆ ಮೇಂಟೈನ್ ಮಾಡ್ತಾರೆ ಅವರೆಲ್ಲ ಒಂದು 40-50 ಜನ ಅವ್ರಿಗೆಲ್ಲರಿಗೂ. ಬೆಂಗಳೂರು ಟಾಪ್ ಡನ್ ಇವರೇ ಏನೋ, ಇಡೀ ಬೆಂಗಳೂರು ಎಲ್ಲರೂ ಅವರೇ ಮೇಂಟೈನ್ ಮಾಡ್ತಾರೆ. ಬರೀ ಕಾಫಿ ಟೀ ಬೆಳಗ್ಗೆ ಸಾಯಂಕಾಲ 5:30 ಟೈಮ್ ನೋಡಿದ್ರು ಉಪ್ಪಿಟ್ಟು ಮಾಡೋರು ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಒಂದೊಂದು ಸ್ಪೂನ್ಗಳಿಗೆ ಅಲ್ಲಿ ತಿನ್ನೋಕ್ಕೆ ಟೀ ಕೊಟ್ಟರು. ಎಲ್ಲ ಹೋದ 6 ಗಂಟೆ ಆಯಿತು. ಎಲ್ಲ ಹೋಗ್ತಾರೆ. ಸಾಯಂಕಾಲ ಭಾನುವಾರ ಜೈಲು ಬೇರೆ ಲಾಕ್ ಮಾಡಿಬಿಡ್ತಾರೆ. 6:30 ಅಷ್ಟೊಂದು ಲಾಕ್ ಮಾಡೇಬಿಟ್ರು ಜೈಲು. 6:30 5:45 ಗಂಟೆ ಜೈಲು ಲಾಕ್ ಮಾಡಿಬಿಡ್ತಾರೆ. ಅವ್ರಪ್ಪೆಲ್ಲ ನಾವೊಂದು 20 ಜನ ದೊಡ್ಡ ಹಾಲ್ ಇದೆ ಅಡ್ಮಿಷನ್. ಒಂದು 100 ಜನ ಇರೋಂಥ ಅಡ್ಮಿಷನ್ ಮಾಡಿದ್ರೆ ನಾವು ಬರೀ 20 ಜನ ಇದ್ದೀವಿ ಹಾಲೊಳಗೆ. ನಾನು ಒಂದು ಕಡೆ ಕೂತ್ಕೊಂಡ್ರೆ ನೈಟ್ ಡ್ಯೂಟಿಗೆ ಅರೇಂಜ್ ಮಾಡ್ತಾರೆ. ಅಲ್ಲಿ ಅಡುಗೆ ಬಿಸಿ ಮಾಡ್ಕೊಳೋದು, ಊಟಗಳು ತರಿಸಿರೋದೆಲ್ಲ ಇಟ್ಕೊಂಡು ಮಾಡ್ತಾರೆ. ಅರೇಂಜ್ಮೆಂಟ್ ಜೈಲು ಮಾಡ್ತಾರೆ. ಬನಾಯ್ಸ್ ಅವ್ರು ಸ್ಟೋರಿ ಸ್ಟಾರ್ಟ್ ಮಾಡಿದ್ರು. ನಾನು ಯಾವಾಗ ಫಸ್ಟ್ ನೋಡಿದ್ದೆ, ಎಲ್ಲಿ ನನ್ನ ಪರಿಚಯ ಆಗಿದ್ರು, ಯಾವಾಗ ನಾನು ವಿಶ್ ಮಾಡಿದ್ದೆ, ಯಾವಾಗ ನಾನು ಮಾತಾಡ್ತಾ ಇದ್ದ ಅವ್ರ ಬಗ್ಗೆ, ಅದೆಲ್ಲ ವಿಷಯ ಮಾತಾಡ್ಕೊಂಬರ್ತಾಗ ನಾನು ಹೇಳಿದೆ, ಸರ್ ನಿಮ್ಗೆ ಏನಿಗೆ ಬೇಕು ರೂಢಿಸಮ್ಮು? ನಿಮಗೆ ಕೋದಂಡರಾಮಪುರನಲ್ಲಿ ಯಾವುದೋ ಪೊಲಿಟಿಕಲ್ ಇನ್ನೊಂದು MLA ಮತ್ತು ಆಪೋಸಿಟ್ MLA ಜಗಳ ಮಾಡ್ಕೊಂಡಿವು. ಇನ್ನೊಬ್ಬ MLAಗೆ ಆಪೋಸಿಟ್ ಹೋಸ್ಕರ ನೀವು ಯಾಕೆ ರೂಢಿಸಮ್ ಬಂದ್ರಿ? ನಿಮ್ಗೆ ಏನೇ ಬೇಕು? ಈ ನಮ್ಮ ಜೊತೆ ಇದ್ದಾರಲ್ಲ ಗೋರಿಪಾಳ್ಯ ಮರ್ಡರ್ ಕೇಸ್ ಇವರಲ್ಲಿ ನಿಮ್ಗೆ ಏನಕ್ಕೆ ಬೇಕು? ಬಾಲನ್ ಮರ್ಡರ್ ಆಯ್ತು, ಅಲ್ಲೋ ನಿಮ್ಮ ಹೆಸರು ಬಂತು.
ಜಯನಗರನಲ್ಲಿ ಈ ಥರ 2-3 ಕಡೆ ನಿಮ್ಮ ಹೆಸರು ಬಂತಂಗೆ ಯಾಕೆ ಸರ್ ಬೇಕು ನಿಮಗೆ? ಸರ್ ಹಿಂಗೆಲ್ಲ ಹುಡುಗನಿಗೆ ಹಚ್ಕೊಂಡ್ಬಿಟ್ಟವ್ರೆ, ನನ್ನ ಕಡೆ ಎಲ್ಲ ಪ್ರೀತಿಸ್ತ ಹುಡುಗರು ಹಂಗೆ ಒಬ್ರಿಗೆ ಹಿಂಗೆಲ್ಲ ಪರಿಚಯ ಆಗ್ಬಿಟ್ಟವ್ರೆ. ಏನು ಸರ್ ನಾನು ಇವಲ್ಲಿ ಅನ್ನೋದು 45 ಜನ ಬಂದವರು, 50 ಜನ ಅದು, ಇನ್ನು ಬೆಂಗಳೂರಲ್ಲಿ ಎಷ್ಟು ಜನ ಇಂಪಿರ್ತಾರೆ, ಏನಕ್ಕೆ ಬೇಕು ನಿಮ್ಗೆ ಅಂತ ನಾನು ನಡು ಬುದ್ಧಿ ಆಗ. ಅವ್ರು ಏನಾಗ್ಬಿಟ್ಟು ಬನಾಯಿಸ್ಗೆ ಈ ಹೊಸ ಹುಡುಗರು ಪ್ರತಿ ರೌಡಿಸಮ್ ಹೊಸ ಬೆಲ್ ಕಟ್ಟಬೇಕು, ಲೀಟ್ರ್ ಬೇಕು, ಅವ್ರಿಗೆ ಖರ್ಚು ಮಾಡೋಬೇಕು, ಕೋರ್ಟಿಗೆ ಶೂಟಿ ಕಟ್ಟೋರು, ಅದು ಲಾರಿಗೆ ಹೆಲ್ಪ್ ಮಾಡೋದು. ಇವ್ರಿಗೆ ನಾವು ಎಲ್ಲರೂ ಅಣ್ಣ ಅನ್ನೋ ಹೋದವ್ರಿಗೆ ಒಂದು ದೊಡ್ಡ ಹುಮ್ಮಸ್ ಬಂದ್ಬಿಡ್ತೀವ್ರಿಗೆ ಅವ್ರಿಗೆ ಹೇಳ್ತಾ ಎಲ್ಲ ಮಾತು ಗೊತ್ತಾ ಸರ್. ನಮಗೆ 11 ಸೈಡ್ ಇತ್ತು ಮಾರನಹಳ್ಳಿನಲ್ಲಿ, ಇಲ್ಲಿ JP ನಗರ ಮಾರನಹಳ್ಳಿ ಇತ್ತು ಹೌಸ್, ಅಲ್ಲಿ 11ರಲ್ಲಿ 8 ಸೈಟ್ ಮಾಡಿದ್ವಿ ಸರ್, ಎಲ್ಲ 40-60 3 ವರ್ಷದೊಳಗೆ. ಸರ್ ನೀವು ಈ ಥರ ಮಾಡಿದ್ರೆ ಇನ್ನು ಮಿಕ್ಕಿದ ಅದು ಸೈಡ್ ಮಾರೋ ಸಾಲಲ್ಲ, ಇನ್ನೂ ಮನೆ ಮಾರೋ ಸಾಲಲ್ಲ. ನಿಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಮೇಂಟೈನ್ ಮಾಡಿ. ನಿಮ್ಗೆ ಏನಲ್ಲಿ ಎಷ್ಟು ಜನ ಬೇಕು ಲೋಕಲ್ನಲ್ಲಿ ಅಷ್ಟು ಇಟ್ಕೊಳ್ಳಿ. ನೀವು ಇಡೀ ಬೆಂಗಳೂರು ಮೈ ಮೇಲೆ ಹಾಕೊಂಡ್ಬಿಟ್ರೆ ನಿಮ್ಗೆ ಯಾವುದೂ ಸಾಲಲ್ಲ ದುಡ್ಡು. ಅಲ್ಲಿ ನೀವು ಪ್ರೊಫೆಷನಲ್ ರೌಡಿಸಮ್ ಮಾಡಬೇಕು, ಅಲ್ಲಿ ಮಂತ್ಲಿ ಫಿಕ್ಸ್ ಮಾಡ್ಕೊಬೇಕು, ಹೋಲ್ಕಾಲ್ಗಳು ತೊಗೊಬೇಕು. ನಿಮ್ಗೆ ಈ ವಯಸ್ಸಿಗೆ ಏನು ಬೇಕು ಸರ್? ನಿಮಗೆ ಎಷ್ಟು ವಯಸ್ಸು ಅಂತ ಕೇಳಿದೆ, 50 to 53 ಬಚ್ಚ ನಾನು ಚೆನ್ನಾಗಿದೆ, ಗಟ್ಟಿ ಮುಂಟಿ ಮನುಷ್ಯ ಪಾಂಗಿರೋ 53-54 ಇದೆ ಸರ್. ನಾನು ನಕ್ಕೊಂಡು ನಿಮ್ಗೆ ಸೆಟ್ ಆಗಲ್ಲ, ಯಾವ್ದೇ ಕಾಲಕ್ಕೆ ಹೋಗ್ಬಿಡಿಸುವ ಅಂತೇಳಿ ನಾನು ಅವ್ರಿಗೆ ನಾನು ಹೇಳೋಷ್ಟು ಹೇಳಿದೆ, ತಲೆಗೆ ಹತ್ಲಿ ಅಂತೇಳಿ. ಎಷ್ಟು ಹತ್ತುತ್ತೋ ಬಿಡ್ತೋ ಕೂಡ 8 9 ಗಂಟೆ ಆಯಿತು, ಊಟದ ಟೈಮ್ ಆಯಿತು. ಊಟಕ್ಕೆ ಕೂತ್ಕೊಂಡು ಊಟ ಮಾಡ್ಕೊಂಡು ಮಲಗಿದ್ರು. ಹೆಂಗೋ ನನಗೂ ಆರಾಮಾಗೆ ನಾನು ಸ್ಟೇಷನ್ ನಿದ್ದೆ ಮಾಡ್ತಾಯಿದ್ದೆ. ಸ್ಟೇಷನ್ದು ಯಾವತ್ತು ಸ್ಟೇಷನ್ ಆರಾಮ ನಿದ್ದೆ ಮಾಡ್ತಾರೆ, ಏನೇ ಸ್ಟೇಷನ್ನೇ. ಜೈಲು ಬಂದರೆ ನೆಮ್ಮದಿ ಬೇರೆ. 80% ರಿಲ್ಯಾಕ್ಸ್ ಆಗಿ ಜೈಲಿಗೆ ಬಂದ್ಬಿಟ್ಟು ನಿದ್ದೆ ಆರಾಮಾಗಿ ನಿದ್ದೆ ಮಾಡಿದೆ ಜೈಲೊಳಗೆ. ಬೆಳಗ್ಗೆ ಇನ್ನೂ ಎದ್ದೇಳಲಿಲ್ಲ, ಬಂದು ಜೋಡಿ ಅಂತ ಜೈಲು ಬೆಳಗ್ಗೆ. ಜೋಡಿ ಅಂದರೆ ಲೆಕ್ಕ ಕೊಡು, ಇಬ್ಬರು ಕೂತ್ಕೊಬೇಕು, ಫುಲ್ ಲೆಕ್ಕ ಕೊಂಡಿತ್ತು. ಅದು ಎಷ್ಟು ಜನ ಇದ್ದು ಎಷ್ಟು ಜನ ಲೆಕ್ಕ ಮಾಡ್ತಾರೆ. ನಾನು ಮಲಗಿ ಇದ್ದೀನಿ, ಪಕ್ಕ ಇನ್ನೊಬ್ಬ ಯಾರು ಕೂತ್ಕೊಂಡು ಬನಾಸ್ ಕಡೆ ಹುಡುಗರನ್ನು ಬಂದು ಕೂತ್ಕೊಂಡು ಜೋಡಿ ಅಂತ ಬರ್ಸ್ಬಿಟ್ರೆ ಎಷ್ಟು. ನಾನು ಕೇಳಿಸ್ಕೊಂಡು ಎದ್ದೇಳಿರಲಿಲ್ಲ. ಈ ಜೋಡಿ ಅಂತ ಹೋಗಿದ್ದು 2 ನಿಮಿಷನೇ ಆಗಿಲ್ಲ, 3 ನಿಮಿಷ ಚಂಬೊಳಗೆ ಟೀ ಹಿಡ್ಕೊಂಡು ಜೈಲಿಗೆ. ಚಂಬು ಮುಖ್ಯ, ಅದೇ ಫ್ಲಾಸ್ ಜೈಲುಗಳಿಗೆ ಯಾವತ್ತೂ ಚಂಬೊಳಗೆ ಸ್ಟೀಲ್ ಚಂಬೊಳಗೆ ಟೀ 7 ಬಿಸ್ಕೆಟ್ ಹಿಡ್ಕೊಂಡು ಬಂದು ತಲೆ ಹತ್ರ ಕೂತ್ಕೊಂಡ್ಬಿಟ್ಟ. ಬಚಾನ್ ಅಂದ. ನನ್ಗೆ ಗೊತ್ತಾಯ್ತು ಬಚಾನ್. ಮೈಜಿ ನಾಗರಾಜ್ ಅಂದ. ನಾನು ರೀ ನಾಗರಾಜ್ ಅಂದ. ಯಾ ನಾಗರಾಜಪ್ಪ ಅಂದ. ಮೈಜಿ ನರ್ಗೀಸ್ ಅಂದ. ಗೊತ್ತಾಗೋಯ್ತು ನರ್ಗೀಸೇ ಬಂದಿದ್ದು ಅಂತೇಳಿ. ಬಂದೆ ಅವಳು ದೊಡ್ಡ ಹಿಂಗೆ ಆಂಟಿಗಳು ಬಂದು ಕೂತ್ಕೊಂತ ತಲೆ ಹತ್ರ, ಯಾವತ್ತು ಮನೆಯೊಳಗೆ ಹೆಂಗಸಗಳು ಮಾತಾಗಿ ತಲೆ ಚೆನ್ನಾಗಿ ಆ ಥರ ಅಲ್ಲಿ ನುಂಗಿ ಹಾಕಿ ಬಂದು ಕೂತ್ಕೊಂತ. ನಾನು ಸುಮ್ಮನೆ ನೋಡಿದೆ, ಬೆಳಗ್ಗೆ ಮಕ್ಕ ಹಿಂಗೆ ನೋಡೋದು ನಾನು ಅಂತ. ನಾನು ಇವ್ರ ಹೆಸರು ಫೇಮಸ್ಸು, ಕೋಜಾ ನಾಗರಾಜ್ ಅಂದರೆ ಫೇಮಸ್ ಜೈಲೊಳಗೆ, ನರ್ಗೀಸ್ ಅಂದರೆ ಫೇಮಸ್. ಆತ 4 ಹೆಸರು ಮನುಷ್ಯ. ಇವನಿಗೆ ನನಗೆ ಮತ್ತು ಶ್ರೀ ಸಾಕಷ್ಟು ಸಿಂಪತಿ ಇವನಿಗೆ. ಯಾಕಂದ್ರೆ ಎಲ್ಲ ದೊಡ್ಡ ರೋಡಿಗಳು ಇವ್ರು ಹೊಡೆದು ಗೋಳಿಕೊಂಡು ಜೈಲೊಳಗೆ. ಅಲ್ಲಿ ದುಡ್ಡು ಎಷ್ಟು ಮಾಡಿ, ಇಲ್ಲಿ ದುಡ್ಡು ಎಷ್ಟು ಮಾಡಿದೆ, ಎಷ್ಟು ಕೆಲಸ ಮಾಡ್ತಾ. ಇವನು ನಾವು ಆತ ಯಾವತ್ತೇ ಕಣೆ ಒಂದೊಂದು ತೊಂದರೆ ಕೊಟ್ಟಿಲ್ಲ. ಅದೊಂದಕ್ಕೆ ನಮ್ಮಲ್ಲಿ ತುಂಬ ಸಿಂಪತಿ. ನಾವು ಯಾವತ್ತು ಮೊದಲೇ ಜೈಲಿಗೆ ಹೋಗಿದ್ವಾಗಂಗೆ ಏನೋ ಬಟ್ಟೆ ಗಿಟ್ಟೆ ಬೇಕಾದ್ರೆ ಕಾಸು ಕೊಟ್ಬಿಡ್ತಾ ಇದ್ವಿ. ಇವನು ಸಣ್ಣ ಪುಟ್ಟ ಕಳ್ಳ ಅಲ್ಲ, ಇವನು ಸಾಲಿಡ್ ಕಳ್ಳ. ಇವನು ಎಲ್ಲ ಕನ್ನಡ ಎಲ್ಲೇ ದೇವಸ್ಥಾನಗಳಿಗೆ, ಎಲ್ಲಿ ಬರೇ ದೇವಸ್ಥಾನದೊಳಗೆ ದೇವ್ರ ಕೆಲಸ ಮಾಡಲ್ಲ, ದೇವ್ರ ಮೇಲೆ ಒಡವೆ ಕೆಲಸ ಮಾಡೋದು. ಆ ಥರ ಒಡವೆ ನಾನು ಹೊಡ್ಕೊಂಡ್ಬಿಡ್ತೀನಿ. ನಮ್ಮನ್ನು ಜನ ತಂದು ಆಗ್ತಾ ದೇವ್ರ ಮೇಲೆ ಒಡವೆಗಳು ಅಕ್ಕೆ ಕಟ್ಕೊಂಡು ಅದು ಹೊಡೆಯೋದು ಅಷ್ಟೇ. ಇವನು ಭಾರಿ ಫೇಮಸ್ಸು. ಇನ್ನು ಆವಾಗಲೇ 9 ಸರಿ ಎಸ್ಕೇಪ್ ಜೈಲಿಂದ. ಜೈಲ್ ಎಸ್ಕೇಪು ಅಂದರೆ ಬೆಂಗಳೂರು ಜೈಲ್ ಎಸ್ಕೇಪ್ ಅಲ್ಲ, ಮಡಿಕೇರಿ ಜೈಲು, ಸಕ್ಲೇಸ್ ಅಂತ ಕಡೆ ಎಸ್ಕೇಪ್ ಜೈಲು. ಇವನು ಎಲ್ಲ ಪೊಲೀಸ್ ಕೈಯಿಂದ ಹ್ಯಾಂಡ್ ಕಪ್ ತಗೊಂಡು ಹೋಗ್ಬಿಡ್ತಾನೆ, ಹತ್ತೋಗ್ಬಿಡ್ತಾನೆ. ಹ್ಯಾಂಡ್ ಕಪ್ ಇಟ್ಟಿದ್ರೆ ಸ್ಟೇಷನ್ದ ಎಸ್ಕೇಪ್ ಆಗೋನೆ, ಭಾರತೀನಗರ ಸ್ಟೇಷನಿಂದ. ಈ ಥರ ಇವನು ಭಾರಿ ಕಿಲ್ಲಾಡಿ. ಇವನು ಅದಕ್ಕೆ ಪೊಲೀಸವನಿಗೆ ಜಾಸ್ತಿ ಗೋಳಿ ಕನ್ನಲ್ಲ. ಬೆಳಗ್ಗೆ ಆಚೆ ಬಿಡ್ತಾರೆ ಜೈಲಿಗೆ. ಹಿಂಗೆ ಅವ್ನಿಗೆ ಪ್ರೀತಿಯಿಂದ ಮನೆಯಿಂದ ಮಾತಾಡ್ರೆ ಮಾತ್ರ ಸರಿ, ಇಲ್ಲಾಂದ್ರೆ ಅಡ್ಡ ಕಟ್ಬಿಡ್ತಾನೆ. ಆ ಥರ ಕೇಸಿಂದು ಬಂದಾಗ ಕೂತ್ಕೊಂಡ. ನೀನು ಯಾಕೋ ಬೆಳಗ್ಗೆ ಬಂದು ಎಲ್ಲ ನೀನು ಜೈಲ್ ಕತೆ ಗೊತ್ತವಾ, ಎಲ್ಲ ಹೇಳ್ಬೇಕು, ನಾನು ಹೇಳ್ಬಾವ ಅಂತ ಬಂದು ನನ್ನ ಬಗ್ಗೆ ಎಲ್ಲ ಜೈಲ್ ಕತೆ ಹೇಳ್ತಾರವರು. ಇಂಥ ರೂಮಲ್ಲಿ ಇವನಿದ್ದಾನೆ, ಇಂಥ ರೂಮಲ್ಲಿ ಅವನಿದ್ದಾನೆ, ಆ ಕಡೆ ತರಕಾರಿ ಕಲ್ಲಿ ಒಂದು ಬ್ಲ್ಯಾಕ್ ಹೊಡೆದಿದ್ದಾನೆ. ಅವ್ರ ಕಂಡ್ರೆ ಈ ಗ್ಯಾಂಗ್ ಯಾರಿಗೂ ಆಗಲ್ಲ, ಅವ್ರಿಗೆ ಸಪ್ರೇಟ್ 23 ಜನಕ್ಕೆ ಗ್ಯಾಂಗ್ ಕಟ್ಕೊಂಡು ಕೂತವನಲ್ಲಿ. ಅವ್ನ ಇಂಟ್ರ್ಯೂ ಒಳಗೆ ಅವನ ಜೊತೆ ಒಂದು 15 ಜನ ಬಂದಿರ್ತಾರೆ. ಅವನೇ ಒಂದು ಸಪ್ರೇಟ್ ಗ್ರೂಪ್ ಆಗಿದೆ. ಇನ್ನೊಂದು ಬಂದು ಯಾರು DD ರವಿ ಬ್ರದರ್ ಶಂಕರ್ ಸುಮ್ನೆ ಮರ್ತುಬಿಡಿದ್ರೆ ಶಂಕರ್ ಅಂತ ಅನ್ಸುತ್ತೆ. 19 ಶಂಕರ್ ಅಂತ ಟೀಮ್ ಇದೆ. ಆ ಫುಲ್ 10 ಮಿನಿಟ್ ಟ್ರೂಪ್ ಅಲ್ಲಿ ಅವ್ನು ಬ್ಲಾಕ್ ಆಗಿದೆ. ಒಂದು 40 ಜನ ಅವ್ರು ಟಾಪ್ ಅಲ್ಲಿ ಟಾಪ್ ಆಗಿದ್ದಾರೆ.
ಇನ್ನೊಂದು ಕಡೆ ನಸ್ರಿನ್ ಗ್ಯಾಂಗ್ ಇದೆ, ಅದೊಂದು 15-20 ಅದೊಂದು ಟ್ರೂಪ್ ಇದೆ. ಆ ಕಡೆ ಇನ್ನೊಂದು ಟ್ರೂಪ್ ಇದೆ, ಶಿವಾಜಿನಗರ ಟ್ರೂಪು, ಕನ್ವಿಕಡೆ ಟ್ರೂಪು, ಈ ಥರ ಬೇರೆ ಎಲ್ಲ ಬ್ಲಾಕ್ ಎಲ್ಲ ಇದ್ದಾರೆ. ಎಲ್ಲ ನನ್ನ ಹತ್ರ ಮಾತಾಡ್ತಾರೆ. ನೀನು ಯಾರ ಹತ್ರನೂ ಮಾತಾಡಬೇಡ, ಒಬ್ಬರು ಸರಿ ಇಲ್ಲ, ಈ ಹೆಂಗಸ್ರು ಮಾತಾಡ್ತಾರೆ ಆ ಥರ ಸ್ಟೈಲ್ ನಿಂದು, ಇವರೆಲ್ಲ ಸರಿ ಇಲ್ಲ, ಇವರೆಲ್ಲ ನಮ್ಮ ಕರಾಮ್ಗಳು ಹಂಗೆ ಹಿಂಗೆ ಅಂತ ಒಂದು 100 ಕತೆ ಹೇಳ್ತಾನೆ. ಒಂದು 15-20 ನಿಮಿಷ ಜೈಲಿನಲ್ಲಿ ಯಾರ್ಯಾರು ಏನೇನು ತರ್ತಾರೆ, ಏನೇನು ಬಟ್ಟೆ ಹಾಕ್ತಾರೆ, ಯಾರ್ಯಾರು ಕಾಸು ತಂದು ಕೊಡ್ತಾರೆ, ಯಾರು ಎಷ್ಟು ಎಂಟ್ರಿ ಬರುತ್ತೆ, ಅವೆಲ್ಲ ಕತೆ ಹೇಳ್ಬಿಟ್ಟಿರ್ತಾನೆ. ಎಲ್ಲ ಕತೆ. ಸ್ವಾಮೀಜಿಗೂ ನಂಬರ. ನೀನು ಇವಾಗ ಸ್ವಾಮೀಜಿ ಮುತ್ತೋಪ್ರೆ ಜೊತೆ ಒಂದು ತಿಂಗಳಿದ್ದ, ಮುತ್ತೋಪ್ರೆ ಫಸ್ಟ್ ಅಡ್ಮಿಷನ್ ಆಗಿದ್ದಾಗ ಸ್ವಾಮೀಜಿ ಬಂದು ಈ ಕಡೆ ಇದ್ದಾನೆ ಇವಾಗ ಹಾಸ್ಪಿಟಲ್ ಶೆಲ್ ಒಳಗೆ, ಮುತ್ತೋಪ್ರೆ ಲೆಫ್ಟ್ ಕಡೆ ಶೆಲ್ ಇದ್ದಾನೆ, ಈ ಶೆಲ್ ಒಳಗಿದ್ದಾನೆ, ECG ಶೆಲ್ ಒಳಗಿದ್ದಾನೆ ಅಂತೆಲ್ಲ ಕತೆ ಹೇಳ್ತಿ. ನೀನು ಸಾಕು ಹೋಗು, ನಾನು ಟೀ ಕುಡಿಯೋಲ್ಲ, ನೀನು ಟೀಯಲ್ಲಿ ಇಡು, ಬಿಸಿ ಮಾಡ್ಕೊಂಡು ಕುಡಿಸ್ತೇನೆ, ನಾನು ಮಕ ತೊಳ್ಕೊತೀನಿ ಅಂತೇಳಿ ಅವ್ನು ನಂಗೆ ಫಸ್ಟ್ ಒಂದು ಗ್ಲಾಸ್ ಬಿಸಿಲು ಇರಬೇಕು, ಅವ್ರು ಹೇಳು ಅಂತ ಹೇಳ್ತಾನೆ. ನಾನು ಮಾಡ್ಕೊಂಬರಲ್ಲ ಅಂತ ಬಿಸಿಲು, ನೀನು ಏನು ಮಾಡ್ಕೊಂಬರಲ್ಲ, ದಯವಿಟ್ಟು ನೀನು ಹೋಗಿ ನಾನು ಮಾಡ್ಕೊಂತೀನಿ, ಫಸ್ಟ್ ಅವ್ನು ಕಳಿಸ್ತಾನೆ. ಕಳಿಸಿ ಎದ್ದು ಮಕಾಗ ತೊಳ್ಕೊಂಡು ನೋಡಿಕೊಂಡು ಬ್ರಷ್ ಮಾಡಿ ಮಕ ತೊಳ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಬನಾಯಿಸೋರು ವಾಕಿಂಗ್ ರೆಡಿ ಆಗಿರ್ತಾರೆ. ವಾಕಿಂಗ್ ರೆಡಿ ಆಗಿರಲಿ, ಇವತ್ತು ಇಲ್ಲಿ 10 ಜನ ಹುಡುಗಿರ್ತಾರೆ, ಒಂದು 20 ಜನ, ಅಲ್ಲಿಂದ ಒಂದು 10 ಜನ ಹುಡುಗರು ಬಂದವ್ರೆ. ಇವರೆಲ್ಲ ಎಕ್ಸಸೈಸ್ ಹೇಳ್ಕೊಡೋದು ಜೈಲೊಳಗೆ, ಏನೋ ಕಬಡ್ಡಿ ಪ್ಲೇಯರ್ ಅಲ್ಲ ಎಲ್ಲ ಮಾಡೋದು. ಜೊತೆಗೆ ನನಗೂ ಕರ್ಕೊಂಬೋದು ಆಚೆ. ನನಗೆ ಜೊತೆ ಹೋಗಕ್ಕೆ ಇಷ್ಟ ಇಲ್ಲ, ನನಗೆ ಆಚೆ ಕಾನ್ಫಿಡೆನ್ಸ್ ನನಗೆ ಇಷ್ಟ ಇಲ್ಲ, ಆದರೂ ಬಿಡ್ತಾ ಇಲ್ಲ. ಒಳ್ಳೆ ಅಂತ ಆಚೆ ಬಂದು ಗೇಟ್ ಮುಂದೆ ಗೇಟ್ ಲಾಕ್ ಮಾಡ್ಬಿಟ್ಟವ್ರೆ, ಎಲ್ಲ ಕ್ಲೀನಿಂಗ್ ಮಾಡಿ ಜೈಲಿದ್ದಾರೆ. ನಾನು ಗೇಟ್ ಮುಂದೆ ಎಕ್ಸಸೈಸ್ ಮಾಡ್ತಾಯಿದ್ದೆ. ನಾನು ತುಂಬ ಇದ್ದಿದ್ದು ನಾನೇನು ಮಾಡಿಲ್ಲ, ಸುಮ್ಮನೆ ನಾನು ಫ್ರೆಂಡ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಬನಾಯಿಸೋ ಬಚ್ಚನ್ ಸರ್ ಹಂಗಲ್ಲ, ಹಿಂಗೆ ಮಾಡಿ ಅನ್ನೋದು, ಏನೋ ಆಯ್ತು ಅಂತ ಮಾಡ್ತಾಯಿದ್ದೆ. ಫಸ್ಟ್ ಟೀಮ್ ಏನು ಬಂತೆ, ಅದು DD ರವಿ ತಮ್ಮ ಒಂದು 10 ಜನ ಹುಡುಗರನ್ನ ಹಾಕೊಂಡು ಪಂಚೆ ಗಿಂಚೆ ಕಡ್ಕೊಂಡು ರನ್ ಬಿಡ್ತಾಳೆ, ಎಷ್ಟು ಎಂಡಿಗೆ ಅಂತ ಹೇಳ್ಬೇಕು. ಬಚ್ಚನ್ ಸಾರ್ ಎಪ್ಪಿ ಹಿಡ್ಕೊಂಡು ಸಾರ್ ಅಂತಾನೆ, ಏನು ಚೆನ್ನಾಗಿದೆ. ನಾನು ಇವ್ನು ನೋಡಿಲ್ಲ ಅವತ್ತು, ಸುಮ್ಮನೆ ಕೇಳಿದ್ದು. ಯಾಕೆ ನನಗೆ DD ರವಿ ಅಣ್ಣ ಗೊತ್ತು, ನಾನು ಡಿಸೆಂಟ್ ಫ್ಯಾಮಿಲಿ ಇರೋದು. ಅದು DD ರವಿ ಮತ್ತು ತಮ್ಮ ಫ್ಯಾಮಿಲಿ. DD ರವಿ ಬಂದು ಬಾಸ್ಕೆಟ್ಬಾಲ್ ಪ್ಲೇಯರು, ವಿಜಯ ಬ್ಯಾಂಕ್ನಲ್ಲಿ ಯಾವುದೋ ಬ್ಯಾಂಕ್ನಲ್ಲಿ ಅಸ್ಟೆಂಟ್ ಮಾಡಿ MG ರೋಡ್ನಲ್ಲಿ ಅಸ್ಟೆಂಟ್ ಮ್ಯಾನೇಜರು. ಅದೇನಾಯಿತು, ಯಾರು ಸರ್ಕಲ್ ಸೇರ್ಕೊಂಡು ಯಾರು ಗ್ರೂಪ್ ಸೇರ್ಕೊಂಡು ಗೊತ್ತಿಲ್ಲ, ಈ DD ಡೂಪ್ಲಿಕೇಟ್ ಮಾಡಿ ದುಡ್ಡು ತೆಗೆದು ಮಾಡ್ಕೊಂಡು ಅದು ಯಾವುದೋ ಒಂದು ಕೇಸ್ ಸಿಕ್ಕಂಬತ್ತ ಮನುಷ್ಯ. ಸಿಕ್ಕೊಂಡು ನಮ್ಮ DD ರವಿ ಯಾರಂತ ಗೊತ್ತಿರಲ್ಲ. ನಮ್ಮ ಜಾನ್ಸನ್ ಮಾರ್ಕೆಟ್ ನಲ್ಲಿ ಇಮ್ತಿಯಾಜ್ ಅಂತ ಇರ್ತಾರೆ, ಅವ್ರ ಫ್ಯಾಮಿಲಿ ಕರ್ಕೊಂಡು ನಮ್ಮ ಮನೆಗೆ ಬರ್ತಾರೆ ಕೇಸ್ ಆದಮೇಲೆ. ನಾನು ಎಲ್ಲ ಡೀಟೇಲ್ಸ್ ಕೇಳ್ಕೊಂಡು, ನಾನು ಮತ್ತು ಶ್ರೀಧರ್ ನಾವು ಈ ಹೊಸ ಮನೆಗೆ ಹಳೆ ಮನೆಗೆ ಇರ್ತೀವಿ. ಅವಾಗ ಇಷ್ಟು ಅಲ್ಲಿ ಬಂದಾಗ ಅವ್ರ ಮಿಸ್ಸಸ್ಗೂ ಮತ್ತು ಅವ್ರಿಗೆ ಹೇಳಿ ಮನೆಯೆಲ್ಲ ರೈಡ್ ಮಾಡಿ, ಮನೆಯೊಳಗೆ ಏನೂ ದುಡ್ಡಿಲ್ಲ ಬಿಟ್ಟಿಲ್ಲ, ಮನೆಯೊಳಗೆ ಪೊಲೀಸ್ ರೈಡ್ ಮಾಡ್ಬಿಡ್ತಾರೆ. ಆ ಕಾಣಿಗೆ ಒಂದು 10,000 ರೂಪಾಯಿ ಇಮ್ತಿಯಾಜ್ ಕೈ ಕೊಟ್ಟು, ಇಂಥ ಲಾಯರ್ ಹತ್ರ ಹೋಗಿ ನೀವು ಅವರು ಬೇಲಾಗತ್ತೆ ಕೇಸ್ಗೆ ಅಂತೇಳಿ ಇವ್ರ ಜೊತೆ ಮಾಡಿ ಕಳ್ಸ್ಕೊಟ್ರು. ಇದಾಗಿದ್ದು ಒಂದು ತಿಂಗಳಾದ್ಮೇಲೆ DD ರವಿ ರಿಲೀಸ್ ಆಗಿ ನಾನು ಫಸ್ಟ್ ಟೈಮ್ ನೋಡ್ತಾಯಿದ್ದು. ಅವರು ಮತ್ತು ಮಿಸ್ಸಸ್ಸು ಮತ್ತು ಇಮ್ತಿಯಾಜ್ ಎಲ್ಲ ಸೇರಿ ನಮ್ಮ ಮನೆಗೆ ಒಂದು ಹಣ್ಣಿನ ಪುಟ್ಟಿ, ಒಂದು ಸ್ವೀಟ್ ಬಾಕ್ಸ್ ತೊಗೊಂಡು ನಮಗೂ 10,000 ವಾಪಸ್ ಕೊಟ್ಟಿರ್ತಾರೆ. ತುಂಬ ಥ್ಯಾಂಕ್ಸ್ ಸರ್, ನಾನು ಫಸ್ಟ್ ಟೈಮ್ ನಾಲೆಜ್ ಇರಲಿಲ್ಲ, ನಮ್ಮ ಮನೆಗೆಲ್ಲ ನಡ್ಗೋಗ್ಬಿಟ್ಟಿದ್ರು, ಈ ಥರ ಕೇಸ್ ಆಗೋದು. ಶ್ರೀಧರ್ ಕುಂಸು ಬುದ್ಧಿ ಹೇಳ್ತಾರೆ, ಹೇಗೆ ಬೇಕು ನೀವು, ಎಷ್ಟು ಸ್ಮಾರ್ಟ್ ಆಗಿದ್ದೀರಾ, ಬ್ಲ್ಯಾಕ್ ಕಲ್ಲು, ಹೈಟು ಗೀಟು, ಬಾಸ್ಕೆಟ್ಬಾಲ್ ಪ್ಲೇಯರು, ಸ್ಪೋರ್ಟ್ಸ್ ಕೋಟಾಯಿಂದ ಏನೋ ಅವ್ರಿಗೆ ಬ್ಯಾಂಕ್ ಕೆಲಸ ಸಿಕ್ಕಿದೆ, ಈ ಕೆಲಸಕ್ಕೆಲ್ಲ ಹೋಗ್ಬಿಡಿ ಅಂತೇಳಿ ನಾವು ಅದು ಹೇಳಿದ ಒಂದು 2 ವರ್ಷಕ್ಕೆ DD ರವಿ ತುಂಬ ದೊಡ್ಡ ಬೆಂಗಳೂರೊಳಗೆ ಎಲ್ಲ ರೋಡಿಗಳು ಪರಿಚಯ. ಸೆಕೆಂಡ್ ಕೇಸ್ ಆಗಿ ತಮ್ಮ ದೊಡ್ಡ ರೋಡಿ ಆಗ್ಬಿಡ್ತಾರೆ ಮನುಷ್ಯ. ವಿವೇಕ್ ನಗರ ಆ ಸ್ಲಮ್ನಲ್ಲಿ, ವಿವೇಕ್ ನಗರ ಸ್ಲಮ್ ಚರ್ಚ್ ಇದೆ, ಆ ಬೆಂಗಳೂರು ದೊಡ್ಡ ಸ್ಲಮ್ಮು, ಆ ಏರಿಯಾ ಅಕ್ಕಪಕ್ಕ ದೊಡ್ಡ ಸ್ಲಮ್ಲಿದ್ದೇನೋ ರೋಡಿನ ಒಬ್ರಿಗೂ ಟಚ್ ಆಗಿ ದೊಡ್ಡ ರೋಡಿಯಾಗಿ ಈಗ ಜೊತೆ ಜೈಲಿಗಿದ್ದ ಮನುಷ್ಯ. ಅದು ಕೇಸ್ ಒಳಗೆ ಮರ್ಡರ್ ಕೇಸು, ಯಾವುದೋ ಕೇಸ್ ಇರ್ತಿದ್ದು. ಅವನು ಬರ್ತಾನಲ್ಲಿ, ಸಾರ್ ನಿಮ್ಗೆ ಯಾವ್ದಾರು ನೋಡಲು ಯಾರು ನಿಮ್ಗೆ ನೋಡ್ರಿ ಸಾರ್, ನಿಮ್ಮ ಅಕ್ಕ ನೋಡ್ರಿ ತೋಳು ಕಟ್ಬಿಡ್ತಾನೆ ಆ ಕಡೆ ಈ ಕಡೆ ಜೈಲೊಳಗೆ ಅಂತ ಎಲ್ಲರೂ ಕೇಳಿಸ್ಕೊಂಡಾಗ ಆವಾಜ್ ಆಗ್ತಾರದು. ನಾನು ಹೇಳಿದೆ, ಶೇಖರ್ ನಮಗೆ ಜೈಲಿನಲ್ಲಿ ಯಾರೂ ದುಶ್ಮನಿಲ್ಲ, ಅದೆಲ್ಲ ಏನು ಮಾತಾಡೋದು ಬೇಡ, ನೀವು ಆರಾಮಾಗಿರಿ, ನಾನು ಆಮೇಲೆ ಮಾತಾಡ್ತೀನಿ, ಕೋರ್ಟ್ಗೆ ಹೋಗ್ಬಂದು ಸಿಗ್ತೀನಿ ಅಂತೇಳಿ ಸೆಕೆಂಡ್ ಬೋರ್ಡ್ ಕಳ್ಸ್ಕೊತ. ಅವ್ನು ಹೇಳ್ತಾ ಸ್ಟೈಲ್ ಅಂದರೆ ನಾನು ಪರ್ಸ್ನಲ್ಗೆ ನಾನು ಯಾವತ್ತೂ ನೋಡಿಲ್ಲ, ಅವ್ನ ಜೊತೆ ಬಂದು ಹುಡುಗರು ಫೇಸ್ ನೋಡಿಲ್ಲ. ಆ ಮಾತಾಡೋ ಸ್ಟೈಲ್ಗೆ ಯಾರೋ ನೋಡಿ ಅನ್ಬೇಕಾದ್ರೆ ಎಲ್ಲ ನಂದೇ ಗ್ಯಾಂಗ್ ಅಂತ ತಿಳ್ಕೊಬೇಕು ಅಕ್ಕಪುಟ್ಟವ್ರಿಗೆ. ಸರಲ್ಲಿ ಕಳ್ಸ್ಕೊತ ಅದಂಗೆ ನನ್ನ ನಸ್ರು ಗ್ಯಾಂಗ್ ಬರುತ್ತೆ, ನೋಡ್ತಾರೆ ಬ್ಲ್ಯಾಕ್ ಲುಕ್ ಕಾಣ್ತಾರೆ. ಆ ನಸ್ರು ಗ್ಯಾಂಗ್ ಬರುತ್ತೆ. ನಸ್ರುನು ನಂಗೆ ನೋಡಿಲ್ಲ, ಅವ್ರ ತಮ್ಮನ ಯಾರೋ ಪರಿಚಯ, ಅಲ್ಲೇ ಒಂದು ನೋಡಿಬೇಕು, ಗೊತ್ತು ನಸ್ರು ಗೊತ್ತಿಲ್ಲ. ನಸ್ರು ದೊಡ್ಡ ಹೆಸರು ಆಗ್ಬಿಡೋದು ಆ ಟೈಮ್ನಲ್ಲಿ. ನಸ್ರುನ ಆಲ್ರೆಡಿ ಒಂದು 2 ಮರ್ಡರ್ ಮಾಡಿ ಜೈಲಿಗೆ ಬಂದು ಹೋಗಿರೋ ಮನುಷ್ಯ ಅವನು.
PTM ಮರ್ಡರ್ ಮಾಡಿ. ಈ ನಡುವೆ ದೊಡ್ಡ ಹೆಸರು ಆಗ್ಬಿಡುತ್ತೆ ಬೆಂಗಳೂರಿನಲ್ಲಿ. ಬೆಂಗಳೂರು ಎಲ್ಲ ಸಿಂಗಿಂಗ್ ಹೋಟ್ಲು, ಎಲ್ಲ ಡ್ಯಾನ್ಸಿಂಗ್ ಹೋಟ್ಲುಗಳಿಗೆ ಮೆಸ್ಸು ದೊಡ್ಡ ದಾನು ಆ ಹೋಟ್ಲುಗಳಿಗೆ. ಯಾರು ದುಡ್ಡು ಕೇಳೋದು 2,000 5,000 ದುಡ್ಡು ಕೊಡೋದು, ಯಾರು ದುಡ್ಡು ಕೊಡೋದು ಆ ಪ್ರೊಟೆಕ್ಟ್ ವ್ಯಾನ್ ಇರ್ತಾರೆ. ಪ್ರತಿಯೊಬ್ಬ ಸಿಂಗಿಂಗ್ ಡ್ಯಾನ್ಸಿಂಗ್ಗೆ ಒಂದು ವ್ಯಾನ್ ಮನೆಗೆ ಡ್ರಾಪ್ ಮಾಡಬೇಕು. ಯಾರು ಡ್ಯೂಟಿ ಅದು ಆ ಹೋಟ್ಲ್ ಡ್ಯೂಟಿ. ಅದೊಂದು ಹಾಸ್ಟೆಲ್ ಇರುತ್ತೆ, ಅದೊಂದು ಮನೆ ಮಾಡಿ ಇಡ್ತಾರೆ. ಅಲ್ಲಿ ತಗೊಂಡೋಗಿ ಬಿಡಬೇಕು, ತಿರ್ಗಿ ವಾಪಸ್ ಕರ್ಕೊಂಡು ಡ್ಯಾನ್ಸಿಂಗ್ಗೆ. ಅದು ಬೇರೆ ಏನು ಬುಕ್ಕಿಂಗ್ ಅವ್ರ ಕೆಲಸ ಹೋಗ್ತಾರೆ ಬರ್ತಾರೆ ಆ ಥರ. ಈಗ ನೋಡ್ಕೊಂಡು ಮೆಸ್ಸು ವ್ಯಾನ್ ಕಿಟ್ನ ಮಾಡೋದು. ಯಾವುದೋ ಈ ವ್ಯಾನು. ಈ ವ್ಯಾನ್ ಕಿಟ್ನ ಮಾಡಿ 5 ಜನ ಹುಡುಗಿರು ಈ ಜೊತೆ ಹುಡುಗರು ಎಲ್ಲ ಹ್ಯಾಪಿ 3 ದಿನ 4 ದಿನ. ಅವ್ರಿಗೆ ಫೋನ್ ಮಾಡೋದು ಯಾರಿಗೆ, ಆ ಹೋಟ್ಲ್ ಓನರ್ಗೆ ದುಡ್ಡು ಕೊಡು ಅಂತ ಕೇಳೋದು, ದುಡ್ಡು ತೊಗೊಂಡು ಬಿಡೋದು. ಈ ಥರ ಮಾಡಿ ದೊಡ್ಡ ಬೆಂಗಳೂರಲ್ಲಿ ದೊಡ್ಡ ಹೆಸರಾಗ್ಬಿಟ್ಟು ಪೊಲೀಸ್ನು ಕಂಡುಬಿಟ್ಟಿತ್ತು ಸಿಕ್ಕಾಪಟ್ಟೆ. ಪೊಲೀಸು ACP ಸ್ಕ್ವಾಡ್ ಇರುತ್ತೆ, ACP ಬಾವ. ಈ ಸ್ಕ್ವಾಡ್ ಕೋಲಾರಲ್ಲಿ ಸಿಕ್ಕಂತ ಹೆಸರು. ಕೋಲಾರಲ್ಲಿ ಕಾಲಿಗೆ ಎತ್ಕೊಟ್ರು ಮಾಡಿದ್ರು, ಕಾಲಿಗೆ ಕೊಟ್ಟರು. ಅವ್ನು ಯಾವುದೋ ಮಿಲಿಟರಿ ಆಫೀಸಿಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅದೊಂದು ಹಲ್ಸೂರಿನಲ್ಲಿ ಒಂದು ಆ ಫ್ಯಾಮಿಲಿ ಗಲಾಟೆ ಮಾಡಿ ಏನಾಗಿದ್ದು ಅದೊಂದು ಕೇಸ್ ಸೀರಿಯಸ್ ಆಗ್ಬಿಡುತ್ತೆ. ಒಂದು ಮರ್ಡರ್ ಕೇಸು, ಅದೊಂದು ಕೇಸು. ಆ ಕೇಸ್ ಹೆಂಗಾರು ವಿಟ್ನೆಸ್ ಚಾರ್ಜ್ ಮಾಡಿಸಿ ಮಾಮ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾರೆ. ನಾನು ಹೇಳ್ತೀನಿ ಸರ್, ನಾನು ಇದ್ದೀನಿ ಜೈಲೊಳಗೆ, ಜೈಲಿಂದ ಹೊರಡೆ ಹೋಗ್ತೀನಿ, ನೀನು ಹೆಂಗಾರು ಬೇಲ್ ಮಾಡಿಸ್ಕೊ, ಆಮೇಲೆ ವಿಟ್ನೆಸ್ ಹ್ಯಾಂಡಲ್ ಮಾಡೋಣ. ಇಲ್ಲ ನಮ್ಮಲ್ಲಿ ತುಂಬ ಕೇಸ್ಗಳಾಗ್ಬಿಟ್ಟವೆ, ಸದ್ಯಕ್ಕೆ ನಾನು ಆಚೆ ಜೈಲಿಂದ ಆಚೆ ಬರೋಕ್ಕಾಗಲ್ಲ, ಇನ್ನೂ 1-2 ವರ್ಷ ಜೈಲಿಂದ ಆಚೆ ಬರೋಕ್ಕಾಗಲ್ಲ, ನನ್ನ ತಲೆ ಮೇಲೆ ಅಷ್ಟೊಂದು ಕೇಸ್ ಹಾಕೋರು ಪೊಲೀಸ್ನವ್ರು. ಪೊಲೀಸ್ನಲ್ಲಿ ಕೇಸ್ ಹಾಕೋರು, ನೀನು ಮಾಡಿದಿಲ್ಲ ಫಸ್ಟ್ ಒಂದು ಕೇಸ್ ಅಂತ ನಗ್ತೀನಿ. ನೀನು ಯಾಕೆ ಬಂತು ಇದು ಈ ಡ್ಯಾನ್ಸಿಂಗ್ ಕ್ಲಬ್ಗೆ ಎತ್ತಾಕೊಡೋದು ಅಂತ ಕೇಳ್ತೀನಿ. ನಗ್ತಾನೆ ಅವನು. ಈಸಿ ದುಡ್ಡು ಅವರು. ಅವ್ರು ಪ್ರೊಟೆಸ್ಟಿಂಗ್ ಅವ್ರು ರೋಡಿಗೋಸ್ಕರ ಅಲ್ಲೂ ರೋಡ್ ಇರ್ತಾ ಅಂದರೆ ಏನು ಸ್ವಲ್ಪ ಜೋಳ ಗೇಮ್ಸ್ ಎತ್ಕೊಂಡು ಈ ಥರ ಮತ್ತು ಅವನ್ನ ಮಾಡ್ತಾರೆ. ನಾನು ಬನಾಸಿಗೆ ಸರಿ ಇನ್ಯಾರೋ ಬರ್ತಾರೆ ಇವಾಗ, ನನಗೆ ಇರೋದು ಬೇಡ, ಬೇರೆ ಆ ಕಡೆ ಹೋಗ್ಬೇಡ ಅಂತೇಳಿ ಆ ಬ್ಯಾಕ್ ಸೈಡ್ಗೆ ಹೋಗ್ತೀವಿ ಆ್ಯಕ್ಚುಲಿ. ಅಲ್ಲೊಂದು ಅರ್ಧ ಗಂಟೆ ಮುಕ್ಕಲ್ ವಾಕಿಂಗ್ ಮಾಡ್ಕೊಂಡು ನಾವು ರೆಡಿಯಾಗಿ ಅಷ್ಟೊತ್ತಿಗೆ ನಮಗೆ ಟೋಕನ್ ಬರುತ್ತೆ ಕೋರ್ಟ್ಗೆ ಹೋಗ್ಬೇಕಾದ್ರೆ ಜೈಲೊಳಗೆ. ಬನಾಸು ಟಿಫನ್ ಮಾಡ್ತಾರೆ ಅಲ್ಲೇನ, ಅದು ಟಿಫನ್ ಅಲ್ಲ ಅಷ್ಟೊತ್ತಿಗೆ ಅವ್ರ ಜೊತೆ ತುಂಬ ಬಂದ್ಬಿಡೋರು ಟಿಫನ್ಗೆ. ಎಲ್ಲ ಬಂದು ನೋಡ್ತಾರೆ, ಮಕ ನೋಡ್ತಾರೆ, ಯಾಕಪ್ಪ ಅಂತ ಮಗ ತೋರಿಸ್ಬೇಕಂತ ನನ್ನ ಫೀಲಿಂಗು. ಆದರೂ ಅವ್ರೆಲ್ಲ ಮಾತಾಡ್ಕೊಂಡು ಎಲ್ಲ ಕೆಲವರು ಬಂದು ಮಾತಾಡೋಲ್ಲ ಮಾತಾಡಿ ಟಿಫನ್ ತಿಂದು ನಾನು ಕೋರ್ಟಿಗೆ ಹೋದೆ. ಅವತ್ತು ನನಗೆ CR ಪೊಲೀಸ್ ಬಂದಿಲ್ಲ, ಸ್ಟೇಷನ್ GP ಬಂದಿದೆ. ಯಾಕೆ ಜೈಲಿಗೆ ಕರ್ಕೊಂಬಂದ್ಬಿಟ್ರಲ್ಲ, ಜೈಲಿಂದ ಸ್ಟೇಷನ್ ಇದ್ರು ಕೋರ್ಟ್ ಪೊಲೀಸ್ ಬಂದಿದ್ರು. ಜೀಪ್ ಬಂತು, ಜೀಪಲ್ಲಿ ಕೂತ್ಕೊಂಡು ನಾನು ಕೋರ್ಟ್ಗೆ ಹೊರಟು. ಯಾರು ಸಬ್ ಇನ್ಸ್ಪೆಕ್ಟರ್ ಇದ್ರು, 4 ಜನ ಪೊಲೀಸ್ ನೋಡಿದ್ರು, ಎಲ್ಲ ಸ್ಟೇಷನ್ ಗೊತ್ತಿರಲ್ಲ, ವಿಶ್ ಮಾಡಿ ಮಾತಾಡಿ ಕರ್ಕೊಂಡು ಹೋಗಿ ಸ್ಟೇಷನ್ ಕರ್ಕೊಂಡು ಕೋರ್ಟಿಗೆ ಕರ್ಕೊಂಡು ಹೋಗ್ತೀವಿ. ಕೋರ್ಟ್ ಒಳಗೆ ನಿಂತ್ಕೊಂತೀನಿ, ಕೋರ್ಟಿನ ಮೇಲೆ ಹತ್ತಿಲ್ಲ. ಅಷ್ಟೊತ್ತಿಗೆ 12 1 ಗಂಟೆ ಆಗಿರುತ್ತೆ. ನಮ್ಮ ಪಾರ್ಥ ಅವರು ಅಲ್ಲಿ ಕೋರ್ಟ್ ಒಳಗೆ ಹನುಮಂತರಾವ್ ಸಿಟಿ ಕೋರ್ಟಿಗೆ ಬರೋಲ್ಲ, ಆದರೂ ಹೋಗಿ ಕರ್ಕೊಂಬಂದು ನಿಲ್ಲಿಸಿ ವಾದ ಮಾಡಿಸಿ ನನ್ನ ಬೇಲ್ ಮಾಡ್ತಾರೆ. 1:15 ಬೇಲೆ ಆಗ್ಬಿಡುತ್ತೆ. ನಮ್ಮ ಮೇಲೆ ಅವ್ರು ನಿಂತ್ಕೊಂಡು ಅಷ್ಟು ಬೇಲೆ ಆಗ್ಬಿಡುತ್ತೆ. ಭಾರಿ ಖುಷಿಯಾಗಿ ನಮ್ಮ ಪಾರ್ಥ ಕೈ ಕೊಡ್ತಾರೆ. ಹನುಮಂತಪ್ಪ ಬರ್ತಾ ಕೈ ಮುಗಿತೀನಿ, ನಾನು ಬಂದು ಹನುಮಂತ ಹೋಗೋದು, ಏನು ಮಾತಾಡಲ್ಲ. ಬಚ್ಚಂಗ್ ನೀವು ಪಾರ್ಥವರು ನಮಗೆ ಬೆಳಿಗ್ಗೆ ನೆಮ್ಮದಿ ಹಾಳು ಮಾಡ್ಬಿಡೋರೆ, ನಿಮ್ಗೆ ಬೇಲಾಗಿದೆ, ನೀವು ಆರಾಮಾಗಿ ಹೋಗ್ಬೋದು ಮನೆಗೆ ಅಂತ ಹೋಗ್ಬೋದು. ಏನು ಟಕ್ಕಂತ ಶೂಟಿ ರೆಡಿ ಮಾಡಿ ಅಲ್ಲೇ ಶೂಟಿ ನಾನು ಶೂಟಿ ಆ ಬೇಲಾಗೋದು ಗ್ಯಾರಂಟಿ ಇರಲಿಲ್ಲ. ಅದು ನೋಡ ಬಂದು ಮುಂದೆ ಟಕ್ಕಂತ ಶೂಟಿ ಕಟ್ಸಿ ಅರ್ಧ ಗಂಟೆ ಬರ್ಬೇಕಂತೇಳಿ ನಾನು ಹೆಂಗೆ ಹೋಗ್ತೀನಿ ಜಿಮ್ ಕಡೆ ಹೋಗ್ತಾ ಇದೇ ಪೊಲೀಸ್ನವರು ಟೀ ಕಾಫಿ ಕುಡಿಯೋದು ತಿಳಿಸ್ತಾರೆ. ಊಟ ಮಾಡ್ತಂತ ಕೆಲಸ ಊಟ ಏನು ಬಿಡೋದು, ಇದು ತಿಂಡಿ ಹೇಳ್ತಾರೆ. ತಿಂಡಿ ತಿನ್ಕೊಂಡು ಬಿಡ್ತಾ ಇನ್ಸ್ಪೆಕ್ಟರ್ ಬರ್ತಾರೆ ಸ್ಟೇಷನ್ ಕೋರ್ಟ್ ಹತ್ರ. ಡ್ರಾಪ್ ಮಾಡಿ ಬರ್ತಾ ನೀವು ಸಬ್ ಇನ್ಸ್ಪೆಕ್ಟರ್ ಕೆಲಸ ಹೋಗ್ತಾರೆ. ಸಬ್ ಇನ್ಸ್ಪೆಕ್ಟರ್ ಡ್ರಾಪ್ ಆಗಿ ಬೇರೆ ಕಳಿಸಿ ಇನ್ಸ್ಪೆಕ್ಟರ್ ಬರ್ತಾರೆ ತಿಳ್ಕೊಳ್ಳೋ ಹೋಗ್ಬೇಕಾರೆ ಒಂದು ಹೋಟ್ಲಲ್ಲಿ ತಿಂಡಿ ಇರ್ತಾರೆ. ನೋಡಿ ಹೈ ಬೆಂಗಳೂರು ಪೇಪರು, ನಂದು ಫೋಟೋ ಹಾಕೋರೆ, ಶ್ರೀಧರ್ ಫೋಟೋ ಹಾಕೋರೆ, ಮಧ್ಯ ಗನ್ನಿಟ್ಟಿ ಫೋಟೋ ಹಾಕ್ತಾರೆ. ಚುಕ್ಕ ಪುಕ್ಕ ಸಮಥಿಂಗ್ ಏನೋ ಇಬ್ಬರು ತಮಾಷೆ ಮಾಡ್ತಾರೆ ಫೋಟೋ ಹಾಕೊಂಡು ನನ್ನ ಬಗ್ಗೆ ಮತ್ತು ಶ್ರೀಧರ್ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ಅಂದರೆ ಶ್ರೀಧರ್ ಗೊತ್ತಿಲ್ಲದಂಗೆ ಬಚ್ಚನ್ ಗನ್ನಿಟ್ಕೊಂಡು ಹೋಗತ್ತ ಕೋರ್ಟ್ಗೆ ಅನ್ನೋ ಹೆಡ್ಲೈನ್ಸು ಒಂದು ಹಾಕಿ ನನ್ನ ಬಗ್ಗೆ ಎಲ್ಲೂ ಕೆಡ್ದ ಮಾತಾಡಿಲ್ಲ. ಆರಾಮ ಸ್ವಲ್ಪ ನಗ್ತಾ ಅಂದರೆ ಹೋಗ್ಲಿಕ್ಕೆ ಆರ್ಟಿಕಲ್ ಮಾಡೋರೆ. ನಾನು ಪೊಲೀಸ್ನ ಓದಿರ್ತಾರೆ, ನಾನು ನಕ್ಕಂತೀನಿ ಮಾತಾಡ್ದಿರ್ತೀನಿ. ನಾನು ರವಿ ಬೆಳಗ್ಗೆ ಅವ್ರಿಗೆ ಕರ್ಸಿಲ್ಲ ಇಲ್ಲಿ ಕೇಸ್ಗೆ, ಆ ಕಣ್ಣು ಬಿಟ್ಟು ಹೋಗಿ ಪಡೆದಿರೋದು. ಆದರೆ ಇವರು ಟೆನ್ಷನ್ ಆಗಿರುತ್ತೆ, ಎಲ್ಲಿ ಬಚ್ಚ ನನ್ನ ಹೆಸರು ಗೊತ್ತಾನ ಬೆಂತರಕ್ಕೆ ಹೋಗಿದ್ದಾಗ ನಾನು ಬಂದಿದ್ದೆ ಅಂತೇಳಿ ಎಲ್ಲ ನೀವು ಇಂಕ್ವೈರಿ ಕರೆದಾನ ಟೆನ್ಷನ್ ನಾನು ಎಲ್ಲಿ ಹೆಸರು ಹೇಳಿರು. ಆ ಕಣ್ಣಿನ ಬಗ್ಗೆ ಹೋಗ್ಲಾಟಿಕೊಂಡು ಪೇಪರ್ ಓದಿ ಪೇಪರ್ ಪೊಲೀಸರು ಕೊಟ್ಟು ಜೈಲಿಗೆ ಬರ್ತೀವಿ. ಜೈಲಿಗೆ ಬಂದು ಫಸ್ಟ್ ಸ್ವಾಮೀಜಿನ ಕರ್ಸ್ಕೊಂಡು ಫಸ್ಟ್ ನಾನು ರಿಲೀಸ್ ಆರ್ಡರ್ ಮಾಡಿಸ್ಕೊಂತೀನಿ. ಸ್ವಾಮೀಜಿ ಆಫೀಸೆಲ್ಲ ಪರಿಚಯ. ಸ್ವಾಮೀಜಿ ಆಲ್ರೆಡಿ ಜೈಲಿಗೆ ಹೆಚ್ಚಿಗೆ 10 ವರ್ಷ ಜೈಲಿಗಿದ್ದಾನೆ.
ಇಂಟ್ರೆಸ್ಟಿಂಗ್ ಜरूरी समझिದ್ದಾನೆ. ಇಂಟ್ರೆಸ್ಟ್ ಇರ್ಬೇಕು ಸ್ವಾಮೀಜಿಗೆ ಸಿಕ್ಕಾಪಟ್ಟೆ ಅಂಡರ್ಸ್ಟ್ಯಾಂಡ್ ಇರುತ್ತೆ. ಚಕ ಬೆಬ್ಬಿನ ಫಸ್ಟಾಗಿ ಡಿಸೈಡರ್ ಮಾಡಿಸಿ ಆ ಕಡೆ ಬಟ್ಟೆ ತರಕ್ಕೆ ಹೋಗಲ್ಲ ನೆಲ್ಲಿ ಅಷ್ಟು ಇದ್ನಲ್ಲ ಅಲ್ಲಿ ಟ್ರ್ಯಾಕ್ ಪ್ಯಾಂಟ್ ಹೋಯ್ತು ಅದು ಯಾರು ತರಬೇಡ ಹಂಗೆ ಬಿಟ್ಬಿಡ್ರಪ್ಪ ಅಂತೇಳಿ ಇಲ್ಲಿ ರಿಲೀಸ್ ಆರ್ಡರ್ ಮಾಡಿಸ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆಗೆ 2 ವರ್ಷ ಜೈಲಿಗೆ ಆಯ್ತು ರಿಲೀಸ್ ಆಗ. ನಾನು ತಿರ್ಗಿ ಅಲ್ಲಿ ಹೋಗೋದು ಬೇಡ, ಅಲ್ಲೆಲ್ಲ ಭೇಟಿ ಆಗೋದು ತಲೆನೂ ಬೇಡ, ಸಾವಿರ ಬೇಡ ಅಂತೇಳಿ ಹಿಂಗಿರುತ್ತೆ. ಜೈಲಿಂದ ಬಿಡುಗಡೆ ಆಗಿ ಬಂದು ಮನೆಗೆ ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಸಾಯಂಕಾಲ ಸೀದಾ ಎಲ್ಲರೂ ನೋಡೋಕೆ ಬರ್ತಾನೆ ಫ್ರೆಂಡ್ಸು. ಯಾರೋ ನಾವೆಲ್ಲ ಫ್ರೆಂಡ್ಸ್ಗಳು ಬರ್ತಾರೆ ನೋಡೋಕ್ಕೆ. ಎಲ್ಲ ಹತ್ರ ಮಾತಾಡಿ ಡ್ರಿಂಕ್ಸ್ ಎಲ್ಲ ತೊಗೊಂಡೋ ಟೈಮ್ನಲ್ಲಿ ಎಲ್ಲ ಮಾತಾಡಿ ಒಂದು ಅರ್ಧ ಗಂಟೆ ಬಂದು ಸೀದಾ ಕೂತು ಮಾತಾಡ್ತೀನಿ. 10 ಜನ ಫ್ರೆಂಡ್ಸ್ ಬಂದಿರ್ತಾರೆ. ನಾನು ರಿಲೀಸ್ ಎಲ್ಲ ಜೈಲು ನಡೆದ ಸ್ಟೋರಿ ಹೇಳ್ತೀವಿ. ಸೀದಾಗಿ ಇದಾಗಿದ್ದು ಒಂದು 6 ತಿಂಗಳಿಗೆ ಮುತ್ತೋಪ್ಪರ ರಿಲೀಸ್ ಆಗ್ತಾ ಇದೆ. ಇಂದ ಮುತ್ತೋಪ್ಪರ ರಿಲೀಸ್ ಆಗೋಷ್ಟು ತಿರ್ಗಿ ಮುತ್ತೋಪ್ಪರ ಗುಡ್ ಲಕ್ ಆಗುತ್ತೆ. ಒಂದು ಜೈಲಿಂದ ರಿಲೀಸ್ ಆಗೋಷ್ಟೊತ್ತಿಗೆ ದಿಲೀಪ್ ನಾಯಕ್ ಕೊಲೆ ಆಗ್ಬಿಡ ಆಲ್ರೆಡಿ ಆಗ್ಬಿಟ್ಟಿದೆ. ದಿಲೀಪ್ ನಾಯಕ್ ಕೊಲೆ ಜೈಲಿನ ರಿಲೀಸ್ ಆಗೋದು 3-4 ತಿಂಗಳು ಮುಂಚೆ ಸರೇಶ್ ಶೆಟ್ಟಿ ದುಬೈನಲ್ಲಿ ಕೊಲೆ ಆಗುತ್ತೆ. ಚೋಟರಾಜನ್ ಸರೇಶ್ ಕೊಲೆ. ಈ ಸರೇಶ್ ಶೆಟ್ಟಿ ಇರೋವರೆಗೂ ಮುತ್ತೋಪ್ಪರ ಹತ್ರ ಯಾರು ಮಂಗಳೂರು ದೊಡ್ಡ ದೊಡ್ಡ ಬಿಸ್ನೆಸ್ನವರಾಗಲಿ, ಹೋಟ್ಲ್ ವ್ಯಾಪಾರಿ ಆಗಲಿ, ರೇಸ್ ಕೋರ್ಸ್ ಪಟ್ಟಲ್ಲಿ ಯಾರು ಬರ್ತಾಯಿಲ್ಲ. ಸರೇಶ್ ಶೆಟ್ಟಿ ಫಾಲೋಅಪ್ ಲಕ್ಕಾಗಿ ಹೆಂಗೆ ಸರೇಶ್ ಶೆಟ್ಟಿ ಸಾಯ್ತಾರ. ಎಲ್ಲ ಬಿಸ್ನೆಸ್ನವರು ಮಂಗಳೂರಿನವರು ಸಾಕಷ್ಟು ಜನ ಮುತ್ತೋಪ್ಪರ ಹತ್ರ ಬರ್ತಾರೆ. ಮುತ್ತೋಪ್ಪರ ಜೈಲಿಂದ ರಿಲೀಸ್ ಆಗೋದ್ರೆ ಒಳ್ಳೆ ಲಕ್ಕಿಂದ ರಿಲೀಸ್ ಆಗುತ್ತೆ. ಜೈಲಿಂದ ಸಾಕಷ್ಟು ಜನ ಮನುಷ್ಯರಿಗೆ ನಮ್ಮದು ಮುತ್ತೋಪ್ಪರಿಗೆ ಡಿಸ್ಟರ್ಬ್ ಆಗುತ್ತೆ. ನಾವು ಮುತ್ತೋಪ್ಪರಿಗೆ ಯಾರೇ ಕಣ್ಣು ನಾವು ಡಿಸ್ಟರ್ಬ್ ಮಾಡಲ್ಲ. ಮುತ್ತೋಪ್ಪರ ನಮಗೆ ಡಿಸ್ಟರ್ಬ್ ಮುತ್ತೋಪ್ಪರ ನಾವು ಬಿಡ್ತೀವಿ. ನಾನು ಇಷ್ಟು ಡಿಸ್ಕಸ್ ಮಾಡ್ಕೊತೀವಿ. ಸಾಕಷ್ಟು ಜನಕ್ಕೆ ಇಷ್ಟ ಇರಲ್ಲ ಅದು. ನಾವಿಬ್ರು ನಾನು ಇಷ್ಟು ಡಿಸ್ಕಸ್ ಮಾಡ್ತೇವೆ. ನಾವು ಕಣ್ಣಿಟ್ಟಿರಲ್ಲ ಆ ಥರ ಮುತ್ತೋಪ್ಪರ ಡಬಲ್ ಗೇಮ್ ಮಾಡೋದು, ಗೇಮ್ ಏನು ಆಡ್ರೆ ಅವನ್ನ ಅದ್ರ ಬಗ್ಗೆ ಮಾತಾಡೋಣ. ಅದಾಗ ಮುಂಚೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬೇಡ. ಸಾಕಷ್ಟು ಕಣ್ಣಿಟ್ಟಿರಿ, ಹುಷಾರಾಗಿರಿ, ಇನ್ಫಾರ್ಮೇಷನ್ ಕಲೆಕ್ಟ್ ಆಗಿರೋಣ ಅಂತ ಹೇಳಿ ನಾವು ಅದನ್ನು ಸುಮ್ಮನೆ ಆಗಿರ್ತೀವಿ. ಇಲ್ಲ ಏನಾಗುತ್ತೆ, ಅದಾಗಿದ್ದು ಸ್ವಲ್ಪ ದಿನಕ್ಕೆ ನನ್ನ ಸಾಲಿಡ್ ಒಂದು ಗನ್ ಇನ್ನೊಂದು ಕೇಸ್ ಆಗ್ಬಿಡುತ್ತೆ. ಗನ್ ಕೇಸು ಇನ್ನೊಂದು ಗನ್ ಕೇಸ್ ಆಗ್ಬಿಡುತ್ತೆ. ಆ ಗನ್ ಹೆಂಗಿರುತ್ತೆ ನನಗೆ ಮಿಲಿಟ್ರಿ ಸಾಲಿಡ್ ಗನ್ ಅದು ರಷ್ಯಾ ಮೇಡ್ ಗನ್ ಅದು ಬುಲೆಟ್ ಬಂದು ದೊಡ್ಡ ಬುಲೆಟು, 9mm ಬುಲೆಟ್. ಅವರು ದೊಡ್ಡ ಬುಲೆಟು. ಒಬ್ಬ ನಮಗೆ ಮಿಲಿಟ್ರಿ ಆಫೀಸರ್ ಫ್ರೆಂಡ್ಸ್ ಆಗಿ ಪರಿಚಯ ಆಗಿ ಆ ಆಫೀಸಲ್ಲಿ ಗಿಫ್ಟ್ ಕೊಡ್ಬೋದು ಖುಷಿ ಒಳಗೆ. ಆ ಗನ್ನಿಗೆ ಬುಲೆಟ್ ಸಿಗಲ್ಲ. ಹೆಂಗೆ ಮಾಡಿ ಸ್ವಲ್ಪ ಬುಲೆಟ್ ತರಿಸಿಟ್ಕೊಂತೀವಿ. ಸರ್ವಿಸ್ ಆಗಿರಲ್ಲ. ನನ್ನ ಫ್ರೆಂಡ್ ಫರದ್ದು, ಅವರು ಎಕ್ಸ್-ಮಿನಿಸ್ಟ್ರ್ ಮಗ. ಅವ್ರು ಪೆಟ್ರೋಲ್ ಬ್ಯಾಂಕೆಲ್ಲ ಇರುತ್ತೆ. ಸೊ ಜೋರಾಗಿದ್ದು ಮನುಷ್ಯರು. ಅವ್ರದ್ದು ಗನ್ ಲೈಸೆನ್ಸ್ ಇರುತ್ತೆ. ನಾನು ಆ ಕಾರಣಕ್ಕೆ ಪರಿಚಯ ಥರ ಕಾರಣಕ್ಕೋಸ್ಕರ ಸರ್ವಿಸ್ ಕೊಡ್ತೀನಿ. ಅವ್ರ ಥರ ಗನ್ ಮುನೀರ್ ತಗೊಡ್ತಾರೆ. ಗನ್ ಮುನೀರು ಪೊಲೀಸ್ ಹಾಕೊಡ್ತೀನಿ. ಯಾಕೆ ಗನ್ ಮುನೀರ್ ಇರ್ತಾರೆ, ಸ್ವಲ್ಪ ಲೈಸೆನ್ಸ್ ಇದು ಸರ್ವಿಸ್ ಮಾಡೋದು ಜನ ಎಲ್ಲ ಪರಿಚಯ ಇರ್ತಾಬೇಕಂತ ತಂಡಕ್ಕೆ ಈ ಅಪ್ಪ ತಂಡ ಪಾಪ ಹಿಂಗೆ ಹಾಕೋಬೇಕು. ಇವರು ಮಿನಿಸ್ಟ್ರ್ ಆದರೂ ಪೊಲೀಸ್ ಹಾಕೊಬೇಕು. ಉಪರ್ ಪ್ರೊಟೆಕ್ಷನ್ ಹಾಕೊಂಡಿರ್ತಾರೆ. ರಸ್ತೆದಾರ ಅಪ್ಪ ಸ್ಟೇಡಲ್ಲಿ ಹೋಗ್ಬೋತಾರೆ. ಮಿನಿಸ್ಟ್ರ್ ಮಗ ಜಾಸ್ತಿ ವರ್ಗಿರ್ಕ್ ಮಾಡಿರಲ್ಲ. ಬರೀ ಕ್ವಶನ್ ಮಾಡ್ತಾರೆ. ನನಗೆ ಇಂಥ ಕಡೆ ಸಿಕ್ತು ಸರ್ ಗನ್ನು ಅಂತ ಅವ್ರು ಹಂಗೆ ಕತೆ ಕಟ್ಟಾಡ್ತಾರೆ. ಪೊಲೀಸರು ನಂಬಿಕೆ ಬಂದಿರಲ್ಲ ಅನ್ನಂತ. ಕಡೆಗೆ ಏನಾಗುತ್ತೆ, ತುಂಬಾ ಕ್ವಶನ್ ಮಾಡ್ತಾ ಇನ್ನೂ ನಾನು ಸಿಕ್ಕಿದಂತ ಸಾಧಿಸ್ತಾ ಇರ್ತಾರೆ. ಅಷ್ಟು ಮನೆ ಕರ್ಕೊಂಬರ್ತಾರೆ. ಮನೆ ಕರ್ಕೊಂಬಂದು ಏನು ಮಾಡ್ತಾರೆ, ಪೊಲೀಸ್ ಇನ್ಸ್ಪೆಕ್ಟ್ರು, ಸಬ್ ಇನ್ಸ್ಪೆಕ್ಟ್ರ್ ಎಲ್ಲ ಅಷ್ಟು ನಮ್ಮವ್ರು ಕಳ್ಸೋದು. ಮನೆ 9 ಬ್ಲಾಕ್ ನಿಂತು ಮನೆಯವ್ರು. ಇವಳು ರಾಗಿ ಗುಡ್ಡ 9 ಬ್ಲಾಕ್ ಮನೆ. ನಾವು ದೂರ ನಿಂತಿರ್ತೀವಿ. ಫ್ರೆಂಡ್ ಕಳ್ಸಿರ್ತೀವಿ. ಪೊಲೀಸ್ ಬಂದು ಏನಾಗುತ್ತೆ ನೋಡ್ಕೊಂಬ ಅಂತ. ಪೊಲೀಸರು ಎಷ್ಟು ಹುಷಾರು ಕೆಲಸ ಮಾಡ್ತಾರೆ ಅಂದರೆ ಕರ್ಕೊಂಬಂದು ಟೈಮ್ ನಾನೇ ಇಟ್ಬಿಡ್ತಾರೆ. ಈಗ ಇಲ್ಲಿಂದ ಸತ್ಯ ಹೇಳಂತ ಬಚನ್ ಕೊಟ್ಟಿತ್ತು ಅಂತ ತಿಳಿಸ್ತಾರೆ. ಟಕ್ಕಂತ ನಮ್ಮ ಪೊಲೀಸ್ ಅಲ್ಲೇ ಇರ್ತಾರೆ. ಬಂದಿರ್ತಾರೆ, ಸರ್ ಬಚನ್ ನಿಮ್ಮ ಹೆಸರು ಬಂದ್ಬಿಟ್ಟು ಅಂದ. ನನ್ನ ಹೆಸರು ಯಾವ ಬಂತು ಅಂತ ಗೊತ್ತಾಗಿತ್ತು ಅಷ್ಟು ನಾನು ಮಾಡ್ತೇನೆ. ಚೆಕ್ ಅಂತ ಒಂದು ಮನೆಗೆ ಬಟ್ಟೆ ಹಾಕೊಂಡು ಇಲ್ಲಿ ಸೀದೋಗಿಲ್ಲ ಎಲ್ಲ ಡೀಟೇಲ್ಸ್ ಹೇಳಿ ನಾನು ಅಜ್ಮೀರ್ಗೆ ಹೋಗ್ತೀನಿ ಅಂತ ಹೇಳಿ ಒಂದು ಮಾತು ಹೇಳ್ಬಿಡಿ ಇನ್ನು ಖಾಲಿ ಹೋಗ್ತು. ಥರದ್ದು ರಿಲೀಸ್ ಆಗೋವರೆಗೂ ನಾವು ಬರೋದು ಬೇಡ. ಈ ಸೀದಾ ನಾನು ಬ್ಯಾಲೆನ್ಸ್ ಮಾಡಿ ಸೀದಾಗಿ ಬಿಟ್ಬಿಟ್ಟು ಈ ಅಪ್ಪ ಯಾವಾಗ ನನ್ನ ಹೆಸರು ಹೇಳ್ತಾನೆ ಅವ್ರ ಅಪ್ಪ ಇನ್ಫಾರ್ಮ್ ಮಾಡಿ ಮಧ್ಯಾಹ್ನ ಜೈಲಿಗೆ ಕರ್ಸ್ಕೊಳ್ತಾರೆ ಕೋರ್ಟಿಗೆ. ಮುಗಿದ ಕತೆ ಅಷ್ಟೇ. ಏನಿಲ್ಲ ನನಗೆ ಇವಾಗ ನಾನು ಪೊಲೀಸ್ ನನಗೆ ಹಿಡಿಬೇಕಷ್ಟೇ. ಇವಾಗ ನಾನೇನು ಮಾಡ್ತೀನಿ, ಫರದ್ದು ಜೈಲಿಂದ 5-6 ದಿನ ಆಗಿರೋ ರಿಲೀಸ್ ಬೇಲಾಗಿ ಫರದ್ ರಿಲೀಸ್ ಆಗೋರು ನಾನು ಪೊಲೀಸಿಗೆ ಸಿಕ್ಕೊಂಡ. ಫರದ್ ರಿಲೀಸ್ ಆಗಿದ್ದು ಮಾನೇ ದಿನ ಏನು ಮಾಡ್ತೀನಿ, ಫರದ್ನ ಮತ್ತು ಸರ್ದಾರ್ನ ರಿಲೀಸ್ ಮಾಡಿ ಬೇರೆ ಕಡೆ ಊರಿಗೆ ಕಳಿಸ್ಬಿಟ್ಟೆ, ಹೈದ್ರಾಬಾದ್ನಾಗ ಕಳಿಸ್ಬಿಟ್ಟೆ. ನಾನು ಸೆಲೆಕ್ಟ್ ಆಗ್ತೀವಿ. ಯಾಕಂದ್ರೆ ಮುಂದೆ ನಿಲ್ಲಿಸ್ಬಿಟ್ರೆ ನಾನೇ ಕೊಟ್ಟಿದ್ದೆ ಅಂತಾನೆ. ಫರದ್ ಇಲ್ಲ, ನಾನು ಮಾಡಲಿ. ಹಂಗೂ 4 ದಿನ ಕಷ್ಟ ಇತ್ತು ಅಂತ 7 ದಿನ ಕಷ್ಟ ಇತ್ತು.
ಜೈಲಿಗೆ ಕಳಿಸ್ತಾರೆ, ಇಂಕ್ವಿರಿಗಳಾಗ್ತಾರೆ ಸಿಕ್ಕಾಪಟ್ಟೆ. ಅದು ನಾನು ಏನೋ ಆಗತ್ತೆ ನಮ್ದು. ನಾನೇನು ಮಾಡ್ತೇನೆ, ಆಮೇಲೆ ಜೈಲಿಗೆ ಹೋಗಿ 15 ದಿನ ಆಗುತ್ತೆ ಬೇಲ್ ಆಗೋ ಕೇಸಿಗೆ. 15 ದಿನ ಬೇಲ್ ಆಗುತ್ತೆ. ಆ ಕೇಸ್ ಬೇಲ್ ಮುಗಿಸೋದು ನಾನು. ಇದೆಲ್ಲ ಬಂದಮೇಲೆ ಶ್ರೀಧರು ಮತ್ತು ನಾವು ಫ್ರೆಂಡ್ಸ್ ಹೇಳ್ತೀವಿ, ಬಚಾನ್ ನಿಮ್ಮದು 2 ಗನ್ ಕೇಸ್, ಆರ್ಮ್ ಕೇಸು, ಅದ್ರ ಮುಂಚೆ ಒಂದು ಬಾಂಬ್ ಕೇಸು, 3 ಆರ್ಮ್ಸ್ ಕಿಟ್ ಆಗಿದೆ. ಹಿಂಗೆ ಗನ್ಗಳು ಸಿಗ್ತಾ ಇದ್ರೆ ನಿಮ್ಗೆ ಒಂದ್ಸತಿ ತಗೊಂಡು ಗುಂಡಾಟ ಆಗ್ಬೇಕಾರೆ ಈನಿಂದ ಗನ್ಗಳು ಸ್ಟಾಪ್ ಮಾಡಿ ಅಂತ. ಅದೆಲ್ಲ ಮತ್ತೆ ಡಿಸ್ಕಸ್ ಆಗೋ ಟೈಮಿಗೆ ಮಾಡ್ತಾರೆ, ನಾವು ಫಿಲ್ಮ್ಸ್ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಆ ನಿಮ್ದು ಅಗ್ನಿವಾರ ಪತ್ರ ತುಂಬ ಚೆನ್ನಾಗಿ ಹೋಗ್ತಾರಂತೆ. ಅವ್ರ ಜೊತೆ ಶ್ರೀಧರ ಅಗ್ನಿ ಎಡಿಟ್ ಆಗಿರ್ತಾರೆ. ಆವಾಗ ಏನು ಮಾಡಿ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಪಿಕ್ಚರು ಆ ದಿನಗಳು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತೀವಿ. ಈ 6 ದಿನಗಳು ಸ್ಟಾರ್ಟ್ ಪಿಕ್ಚರ್ ಮಾಡೋಕೆ ಏನಾಗುತ್ತೆ, ನೆಕ್ಸ್ಟ್ ಶೂಟಿಂಗ್ ಇರ್ತದೆ, ಅಲ್ಲೆಲ್ಲ ಹೋಗ್ಬೇಕಾಗತ್ತೆ, ಏನೋ ಅಲ್ಲೆಲ್ಲ ಇಡಬೇಕಾಗತ್ತೆ. ಆ ಕಾರಣಕ್ಕೆ ಏನು ಮಾಡೋಣ, ಒಂದು 4 ದಿನ ಗನ್ ಅಂತ ತೊಗೊಳೋಣ, ಫಿಲ್ಮ್ ಶೂಟಿಂಗ್ ಉಳಿಸೋಣ, ಆ ಟೆಂಪೋರಿ ತೊಗೊಳೋಣ. ಒಂದು ಫಿಲ್ಮ್ ಮುಗ್ದೋಗುತ್ತೆ. ನಾನು ಡೈಲಿ ಕಂಟಿನ್ಯೂ ಹೋಗ್ತಾರಲ್ಲ, ವಾರಕ್ಕೆ 1 ದಿನ 2 ದಿನ ಹೋಗೋದು. ನೈಟ್ ಶೂಟಿಂಗ್ ಏನಾದ್ರೆ ಏನಾದ್ರು ಬೇಕಾದ್ರೆ ಹೋಗೋದು. ನಮ್ಮದು ಅಂಡರ್ ಫಿಲ್ಮ್ ನಾವು ಇರಬೇಕಾದ್ರೆ. ಅದಾದ್ಮೇಲೆ ಸ್ಲಂಬಾಲ ಹೋಗ್ಬೇಕು. ಸ್ಲಂಬಾಲ ಆಯ್ತು, ಮುಗಿದು ಪಿಕ್ಚರು ಫಿಲ್ಮ್ ರಿಲೀಸ್ ಆಗಿದ ತಕ್ಷಣ ಇನ್ನೊಂದು ಕಳ್ಳರಾಸ ಅಂತ ಸ್ಟಾರ್ಟ್. ಕಳ್ಳರಾಸ ಅಂತ ಮುಗಿತಿದ್ಗೆ ತಮಸ್ಸು ಅಂತ ಪಿಕ್ಚರ್ ಮಾಡೋದು. ತಮಸ್ಸು ಅಂತ ಶಿವರಾಜ್ಕುಮಾರ್ ಜೊತೆ ಹಾಕಿ ಮಾಡೋದು. ತಮಸ್ಸು ಮುಗ್ದು ರಿಲೀಸ್ ಆಯಿತು, ಪಿಕ್ಚರ್ ಆಗಿದೆ. ಒಂದು 2-3 ತಿಂಗಳು ಪಿಕ್ಚರ್ ಫಿಲ್ಮ್ ಮಾಡೋದು. ಎದೆಗಾರಿಕೆ ಮಾಡೋದು. ಆದಿತ್ಯ ಹೀರೋ. ಕಳ್ಳರಾಸ ಸಂತಿನಲ್ಲಿ ಯಶ್ ಹೀರೋ. ಸ್ಲಂಬಾಲನಲ್ಲಿ ದುನಿಯಾ ವಿಜಯ್ ಹೀರೋ. ಈ ಥರ ಮಾಡ್ಕೊಂಬೋದು. ಅದಾದ್ಮೇಲೆ ಕಿರುಗುಳದ ಗಾಯಳುಗಳು ಮಾಡಿದ್ವಿ. ಈ ಮಾಡ್ತಾ ಮತ್ತೆ ಜೊತೆ ಗೆನ್ನೋದು ಹಂಗೆ ಅದೇ ಅದು ಹಿಂಗೆ ಅವ್ರು ಹಂಗೆ ಪರ್ಮಿಟ್ ನಮ್ಮ ಜೊತೆ ಇದ್ದೇ ಬಿಟ್ರು. ನಾನು ತೊಗೊಂಡು ಟೆಂಪ್ರರಿಗೆ ಇನ್ನೂ ಹಂಗೆ ಜೊತೆಗಿರ್ತಾರೆ. ಈ ಥರ ಮಾಡ್ಕೊಂಡು ನಡ್ಕೊಂಬಂದಿತ್ತು. ಈ ಥರ ಎಲ್ಲ ಮಾಡ್ಕೊಂಡು ನಮ್ಗೆ ಇಷ್ಟೆಲ್ಲ ಆಗೋ ಟೈಮ್ನೂ ಫಿಲ್ಮ್ ಗನ್ಮೇಲೆ ಇಟ್ಕೊಬೇಕಾಗಲಿ, ಫಿಲ್ಮ್ ಶೂಟಿಂಗ್ ಇರಬೇಕಾದ್ರೆ ನಮಗೆ ಮುತ್ತೋಪುರಿ ಎನ್ಮಿಟಿ ಇದ್ದು, ಮುತ್ತೋಪುರಿ ಕೆಲವು ಜನ ಲೋಕಲ್ ಸಪೋರ್ಟ್ ಕೊಡ್ತಾರೆ ಅಷ್ಟೇ ಬಿಟ್ಟು ಕೆಲವು ಜನ, ಜಾಸ್ತಿ ಜನ ಅಲ್ಲ. ನಮ್ಗೆ ಲೋಕಲ್ನಲ್ಲಿ ಬೆಂಗಳೂರು ಅಂಡರ್ವರ್ಲ್ಡ್ ನಮ್ಗೆ ಯಾರು ಎನ್ಮಿಗಳಿಲ್ಲ. ಆಮೇಲೆ ಯಾವುದೇ ಬೆಂಗಳೂರು ಅಂಡರ್ವರ್ಲ್ಡ್ ಯಾರಿಗೆ ಕೆಲಸ ಮಾಡೋ ಯಾವುದಕ್ಕೂ ಅಡ್ಡಿ ಹೋಗಿಲ್ಲ, ಅಥವಾ ಅವರು ನಮಗೆಲ್ಲೂ ಅಡ್ಡಿ ಬಂದಿಲ್ಲ. ಆ ಕಾರಣಕ್ಕೆ ನೀವು ಬೆಂಗಳೂರಿನಲ್ಲಿ ಇಡೀ ಪ್ರತಿಯೊಬ್ಬರೂ ಯಾರು ಇದ್ದಾರೋ ಅಥವಾ ಬಿಟ್ಟು ಬೇರೆ ಕೆಲಸ ಮಾಡ್ತಾ ಇದ್ದಾರೋ, ಬೇರೆ ಬೇರೆ ರೀತಿ ಇದ್ದಾರೆ, ನಮ್ಗೆ ಯಾರು ಲೋಕಲ್ ಅಂಡರ್ವರ್ಲ್ಡ್ ನಮ್ಗೆ ಯಾರು ಎನ್ಮಿಗಳು ಇರಲಿಲ್ಲ. ಜೊತೆ ಕರುಣಾ ಸೇನೆ ಬೇರೆ ಮಾಡಿದ್ವಿ. ಅದು ಸಾಕಷ್ಟು ಜನ ನಡೀತಿದ್ವಿ. ಒಂದು 4-5 ವರ್ಷದಿಂದ ಅದು ಸ್ಟಾಪ್ ಮಾಡಿದ್ವಿ. ಅಗ್ನಿವಾರ ಪತ್ರಿಕೆನೂ ಕೊರೋನಾ ಬಂದಮೇಲೆ ಅದು ಸ್ಟಾಪ್ ಮಾಡಿ ನೀವು ನಡ್ಕೊಂಡು ಹೋಗ್ತಾ